ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಂದ್ರಿಯಗಳೇ ಸುಖದ ಸಾಧನಗಳು, ವಿಷಯ ಸುಖವೇ ನಿಜವಾದ ಸುಖ ಅಂತೇಳಿ ಅಜ್ಞಾನಿ ಜೀವ ಆ ಒಂದು ವಿಷಯ ಸುಖಕ್ಕೆ ಹಂಬಲಿಸ್ತಾ ಇರುವಂಥ ಪ್ರಸಂಗದಲ್ಲಿ ಶ್ರೀ ಮಹಾಲಿಂಗರಂಗರ ಅನುಭವಾಮೃತದ ಗ್ರಂಥವನ್ನು ಆಧರಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ವೇದಾಂತ ಪ್ರವಚನದ ಮೂಲಕ ನಿಜ ಸುಖದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಪೇಜ್ ನಂಬರ್ 37. ನಾವು ನಿಜವಾದ ಸುಖದ ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ಆ ಒಂದು ಲೌಕಿಕ ಸುಖ ಭೋಗಗಳ ಸಂಗ್ರಹ ಮಾಡಿಕೊಂಡು ಅದರಲ್ಲೇ ಮುಳುಗಿದಂಥವರು ತಾವು ಬಹಳ ಶ್ರೀಮಂತರು ಅಂತ ತಿಳ್ಕೊಂಡರ. ಅವರು ಎಂಥ ಶ್ರೀಮಂತರು ಅಂದ್ರೆ ನಕಲಿ ಶ್ರೀಮಂತರು ಅಂತ. ಯಾಕೆ ಅಂತಂದ್ರೆ ಅವ್ರ ಹತ್ರ ಇರುವ ಸಂಪತ್ತು ಅದು ಕೊಟ್ಟಿ ನೋಟು, ಒರಿಜಿನಲ್ ನೋಟ್ ಅಂತ ಇರ್ತಾವಲ್ಲ, ಕೊಟ್ಟಿ ನೋಟಿನ ಶ್ರೀಮಂತರಿದ್ದಂಗಂತ, ಡೂಪ್ಲಿಕೇಟ್ ನೋಟ್. ಒರಿಜಿನಲ್ ಶ್ರೀಮಂತಿಕೆ ಅಂದ್ರೆ ಯಾವುದು, ಒರಿಜಿನಲ್ ನಿಜವಾದ ಸುಖದ ಸಾಧನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಇರೋಂಥ ಒಂದು ಮಹತ್ವದ ಘಟ್ಟದಲ್ಲಿ ನಾವಿದ್ದೇವೆ. ನಾವು ನಿಜವಾದ ಸುಖದ ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ಅದು ನಮ್ಮಲ್ಲಿಯೇ ಇದೆ. ಈ ಒಂದು ಲೌಕಿಕ ವ್ಯವಹಾರಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗೋದು ಯಾವ್ದ್ರಿ? ಈಗ ಒಂದು ಏನೋ ವಸ್ತು ಅದ, ಒಂದು ಶುಕ್ತಿ, ಒಂದು ಇದು ಬಿದ್ದದಲ್ಲಿ, ಶುಕ್ತಿ ಬಿದ್ದದ ಅಂದ್ರೆ ಕಪ್ಪೆ ಚಿಪ್ಪು ಬಿದ್ದದಲ್ಲಿ, ಆ ಚಿಪ್ಪು ಇನ್ನೂ ಪರಿಪೂರ್ಣ ಬೆಳಕು ಇರಲಾರ್ದಂತ ಸಮಯದಲ್ಲಿ ಅದರ ಮೇಲೆ ನಿಮ್ಮ ದೃಷ್ಟಿ ಹೋಗಿ ಅದು ಬೆಳ್ಳಿ ಕಣ್ಣಂಗೆ ಕಾಣ್ಲಿಕ್ಕತ್ತದ. ಅದು ಬೆಳ್ಳಿ ಕಣ್ಣಂಗೆ ಕಾಣಿಸ್ತಾ ಇದೆ, ಕಣ್ಣಿನ ಕೆಲಸ ಮುಗೀತು, ಬೆಳ್ಳಿ ಕಣ್ಣಂಗೆ ಕಾಣಿಸ್ತದೆ. ಆದ್ರೆ ಕಣ್ಣೇನಾರೆ ಹೇಳ್ತದೇನು ಅದು ಬೆಳ್ಳಿ ಅದ ತಗೋ ಅಂತೇಳಿ? ಮನಸ್ಸು ಹೇಳ್ತದ ಅಂತಂದ್ರೆ ಮನಸ್ಸಿನೊಳಗಿನ ಯಾವ ಒಂದು ಭಾಗ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಹಿಂಗೆಲ್ಲ ಅದಾವಲ್ಲ, ಇದ್ರೊಳಗ ಮನಸ್ಸಿನ ಯಾವ ಭಾಗ, ಮನಸ್ಸಿನೊಳಗ ಒಂದು ಏನದಂದ್ರ ಅನುಕೂಲ ಮತ್ತು ಪ್ರತಿಕೂಲ ಬುದ್ಧಿ ಅದ. ಅದ್ರೊಳಗೆ ಇದು ತಗೊಂಡ್ರೆ ನಿನ್ನ ಜೀವನಕ್ಕೆ ಮುಂದೆ ಅನುಕೂಲ ಆಗ್ತದಂತ ಹೇಳ್ತದ. ಇದು ತಗೊಂಡೆ ಅಂದ್ರೆ ಮುಂದೆ ನಿನ್ನ ಜೀವನಕ್ಕೆ ಸಮಸ್ಯೆ ಆಗ್ತದ ಅಂತೇಳಿ ಮನಸ್ಸಿನೊಳಗ ಅನುಕೂಲ ಪ್ರತಿಕೂಲ ಬುದ್ಧಿ ಅದ. ಆ ಬುದ್ಧಿ ಏನ್ ಮಾಡ್ತಿರ್ತದ, ಈ ಕೆಲಸ ಮಾಡ್ತಿರ್ತದ. ಆ ಬುದ್ಧಿಲಿಂತ ಏನ್ ಮಾಡ್ತದ ಅಂತಂದ್ರೆ, ನಿನಗ ಇದು ತಗೋ ಬೆಳ್ಳಿ, ಮುಂದ ಭವಿಷ್ಯಕ್ಕೆ ಉಪಯೋಗ ಆಗ್ತದ ಅಂತೇಳಿ ಬುದ್ಧಿ ಹೇಳಿದ್ರು ಸಹಿತ, ಅಲ್ಲಿ ಮನಸ್ಸು ಹೇಳಿದ್ರು ಸಹಿತ, ಅಲ್ಲಿ ಏನದ ಅಂತಂದ್ರ ಇಬ್ಬರು ವ್ಯಕ್ತಿಗಳದಾರ. ಒಬ್ಬರು ಜ್ಞಾನಿ ಅದರ, ಇನ್ನೊಬ್ಬರು ಅಜ್ಞಾನಿ ಅದರ. ಅಜ್ಞಾನಿ ಇದ್ದವನು ಆ ಮನಸ್ಸು ಹೇಳಿದ್ದನ್ನ ತಗೊಂಡ್ಬಿಡ್ತಾನ. ಜ್ಞಾನಿ ಇದ್ದವನು ಅದನ್ನ ತಗೊಳಂಗಿಲ್ಲ, ಅವ ತಗೊಳಕ್ ಹೋಗಂಗಿಲ್ಲ. ಇವ ಯಾಕೆ ತಗೊಳ್ಳಲ್ಲ, ಅವ ಯಾಕೆ ತಗೊಂಡ? ಅದಕ್ಕೆ ಕಾರಣ ಏನಂದ್ರೆ ರಾಗ ಅಂತೇನ, ರಾಗ ಅಂತದಲ್ಲ, ನಮ್ಮೊಳಗೊಂದು ರಾಗ ಅಂತದ. ಆ ರಾಗ ಏನ್ ಮಾಡ್ತದ, ಬೇಕು ಬೇಕು ಅನ್ನಂಥದ್ದೊಂದು ಭಾವ ಅದ ಅದ್ರೊಳಗೆ, ರಾಗದಾಗ. ಅದೇನ್ ಮಾಡ್ತದ, ಬೆಳ್ಳಿ ಬೇಕು ಅಂತೇಳಿ ತಗೊಂಡ್ಬರ್ತದೆ. ಹಾವು ನೋಡಿದ ಕೂಡ್ಲೇನೆ ಹಗ್ಗದಾಗ ಹಾವು ಬೇಡ ಅಂತೇಳಿ
ದ್ವೇಷ ಮಾಡಿ ಓಡತ್ತು. ರಾಗ ದ್ವೇಷಗಳು ಎಲ್ಲವ ಮನುಷ್ಯನಾಗ ಅದಾವ. ಆ ರಾಗ ದ್ವೇಷಗಳೇ ನಮಗೆ ಹಿಂಗೆಲ್ಲ ಮಾಡವು. ಆ ರಾಗ ದ್ವೇಷಗಳು ಎಲ್ಲದವಂತಂದ್ರ ಮನಸ್ಸಿನ ಅನುಕೂಲ ಮತ್ತು ಪ್ರತಿಕೂಲತೆಯ ಒಂದು ಸಂವೇದನೆಗಳದಾವ ಈ ಮನಸ್ಸಿನೊಳಗೆ. ಆ ಸಂವೇದನೆಗಳಲ್ಲಿ ಈ ರಾಗ ದ್ವೇಷಗಳದಾವ. ರಾಗದ ಬಗ್ಗೆನೇ ಬಹಳ ದೊಡ್ಡ ಕಥೆ ಅದ. ಮತ್ತು ಅದಕ್ಕೆ ಜ್ಞಾನಿಯಾದವನು ಏನ್ ಮಾಡ್ತಾನ, ವ್ಯವಹಾರ ಮಾಡ್ಬೇಕಂದ್ರೆ ರಾಗ ಬೇಕೇ. ರಾಗ ಇರ್ಲಿಲ್ಲ ಅಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ಆದ್ರೆ ಜ್ಞಾನಿ ವ್ಯವಹಾರಕ್ಕೆ ಅಜ್ಞಾನಿ ವ್ಯವಹಾರಕ್ಕೆ ವ್ಯತ್ಯಾಸ ಏನದ ಅಂದ್ರೆ, ಅಜ್ಞಾನಿ ಮಾಡೋ ವ್ಯವಹಾರದಿಂದ ರಾಗ ಸಹಿತವಾಗಿ ಮಾಡುವುದರಿಂದ ಆ ಒಂದು ಕರ್ಮ ಫಲ ಇನ್ನೊಂದು ಫಲಕ್ಕೆ ಜನ್ಮ ನೀಡುತ್ತದೆ. ಆದ್ರೆ ಜ್ಞಾನಿಗೆ ಹೆಂಗದ ಅಂತಂದ್ರ ಅವನ ಬಳಿ ರಾಗ ಇಲ್ಲ. ರಾಗರಹಿತವಾದಂತ ಭೋಗ ಮಾಡೋದರಿಂದ ಅವನ ಭೋಗ ಏನಾಗ್ತದ, ಇನ್ನೊಂದು ಭೋಗಕ್ಕೆ ಜನ್ಮ ನೀಡಂಗಿಲ್ಲ. ಹುರಿದ ಶೇಂಗಾ ಇದ್ದಂಗ ಬರೀ ತಿನ್ಲಕ್ ಬರ್ತದ, ಬಿತ್ತಲಕ್ ಬರಲ್ಲ. ಹಂಗ ಜ್ಞಾನಿಯ ಒಂದು ಭೋಗ ಹೆಂಗಿರ್ತದಂದ್ರೆ ಬರೀ ಭೋಗಿಸ್ಲಕ್ಕಷ್ಟೇ ಹೊರತು ಅದರಿಂದ ಇನ್ನೊಂದು ಹುಟ್ಟಂಗಿಲ್ಲ. ಹಿಂಗವ ನೋಡ್ರಿ ಇವೆಲ್ಲ ಕಾಂಪ್ಲಿಕೇಶನ್. ಅದಕ್ಕೆ ನಮ್ಮದು ನಿಜ ಸುಖ ಎಲ್ಲಿದ ಅಂತಂದ್ರೆ ಅದು ನಮ್ಮಲ್ಲಿಯೇ ಇದೆ, ಹೊರಗೆ ಇಲ್ಲ. ಇದು ಡಿಸೈಡ್ ಮಾಡ್ಕೋಬೇಕು. ನಮ್ಮ ಒಳಗೆ ಇದೆ. ನಮಗೆ ಆಗುವ ಈ ಸುಖವೇನಿದೆಯೋ ಅದು ಹೊರಗಿನ ವಿಷಯಗಳಿಂದ ಆಗುವಂಥದ್ದು ಅಲ್ಲ. ಏನಾದರೂ ಒಂದು ನಮಗೆ ಇಷ್ಟವಾದ ಪದಾರ್ಥವನ್ನು ನೋಡಿದೆವು, ಒಳ್ಳೆಯ ಉತ್ತಮವಾದ ಗಾಯನ, ಕಥೆ ಮೊದಲಾದವನ್ನು ಕೇಳಿದೆವು, ಸುಗಂಧ ಮೂಸಿ ನೋಡಿದೆವು, ರುಚಿ ಸವಿದೆವು, ಇವು ಎಲ್ಲ ಹೊರಗಿನವಿವೆಲ್ಲ. ಆದರೆ ತನ್ನ ಒಳಗೆ ಇರುವ ಸುಖ ಅದು ಈ ವಿಷಯ ಪರಾಧೀನ ಅಲ್ಲ. ಅವನ ಒಳಗಿನ ಸುಖ ಏನದಲ್ಲ ಈ ಒಂದು ವಿಷಯಗಳಿಗೆ ಪರಾಧೀನ ಇಲ್ಲ. ವಿಷಯಗಳು ಎಲ್ಲಿದಾವ್ರಿ? ಹೊರಗದ. ಮನಸ್ಸು ಬಹಿರ್ಮುಖಿ ಆಯಿತು ಅಂತಂದ್ರ ಹೊರಗಿನ ವಿಷಯಗಳಲ್ಲಿ ಮುಳುಗ್ತದೆ. ಈಗ ಆತ ಏನ್ ಮಾಡ್ಯಾನ, ಮನಸ್ಸು ಅಂತರ್ಮುಖಿ ಮಾಡ್ಕೊಂಡಾನ. ಅಂತರ್ಮುಖಿ ಮಾಡಿಕೊಂಡದಕ್ಕೆ ತನ್ನ ಒಳಗಿನ ಸುಖ ತಾನೇ ಸವಿಯುವಂತ ಸ್ಥಿತಿ ಒಳಗದಾನ. ಮನಸ್ಸು ಅಂತರ್ಮುಖಿ ಮಾಡ್ಕೊಂಡವನಿಗೆ ಹೊರಗಿನ ವಿಷಯಗಳು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದ ಏನು? ಮನಸ್ಸು ಬಹಿರ್ಮುಖಿ ಇದ್ದವನಿಗೆ ವಿಷಯಗಳಿಂದ ಸಮಸ್ಯೆ ಆಗ್ತದೆ. ಅಂತರ್ಮುಖಿ ಆದವನಿಗೆ ಹೊರಗಿನ ವಿಷಯಗಳೇನು ಸಮಸ್ಯೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ವಿಷಯಗಳು ಹೊರಗದವ, ಇವನ್ ಮನಸ್ಸು ಅಂತರ್ಮುಖಿಯಾಗ್ಯದ. ಹೀಗಾಗಿ ಅಂತರ್ಮುಖಿಯಾಗಿ ಅವ ಏನ್ ಸುಖ ಅನುಭವಿಸ್ಲಕತ್ತಾನ, ತನ್ನ ಆತ್ಮ ಸುಖವನ್ನ ಅಂತರ್ಮುಖಿಯಾಗಿ ಆ ಸುಖ ಏನಂತಂದ್ರ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಉಂಟಾಗ್ತಾ ಇಲ್ಲ. ಅಂತರ್ಮುಖಿಯಾಗಿ ಏನ್ ಸುಖ ಅನುಭವಿಸ್ತಾನ ಅದು ಹೊರಗಿಂದ ಇದಕ್ಕೆ ಸಂಬಂಧ ಇಲ್ಲ. ಹೀಗಾಗಿ ವಿಷಯಗಳು ಇಲ್ಲದೇ ಇದ್ದಾಗಲೂ ಅದು ಇರುತ್ತದೆ. ಏನು? ನಿಜವಾದ ಸುಖ ಇರುತ್ತದೆ. ವಿಷಯಗಳು ಇದ್ದಾಗ ಮಾತ್ರ ವಿಷಯ ಸುಖ ಇರ್ತದೆ. ವಿಷಯ ಸುಖ ಅನುಭವಿಸ್ಲಕತ್ತೀವೋ ಏನು ಆತ್ಮ ಸುಖ ಅನುಭವಿಸ್ಲಕತ್ತೀವೋ ಅಂತ ಗೊತ್ತಾಗಬೇಕಾದ್ರೆ ನಾವೇನಾಗಬೇಕು? ಸಾಕ್ಷಿ ಆಗ್ಬೇಕು. ಸಾಕ್ಷಿಯಾಗಿ ಯಾವರ ಇಂದ್ರಿಯಗಳು ಕೆಲಸ ಮಾಡ್ಲಕತ್ತವೇನು, ಯಾವುದರ ವಿಷಯ ಭೋಗಿಸ್ಲಕತ್ತವೇನು ಇದನ್ನ ನೋಡ್ಬೇಕು. ಯಾವುದೂ ವಿಷಯ ಭೋಗ್ತಾ ಇಲ್ಲ ಅಂತ ಅಂದ್ಮೇಲೆ ಆನಂದವಾಗಿದೀವಿ ಅಂತಂದ್ರ ಅಂತರ್ಮುಖಿಯಾಗಿದೀವಿ. ನಮ್ಮ ಆತ್ಮ ಸುಖವನ್ನೇ ನಾವು ಅನುಭವಿಸ್ತಾ ಇದ್ದೀವಿ. ನೋಡ್ಕೊಳಕ್ ಬರ್ತದ ಇಲ್ಲ ಇದು? ಈಗ ಖುಷಿದಾಗ ಅದೀವಿ ಅಂತ ತಿಳ್ಕೊಳ್ರಿ. ಸಂತೋಷದಾಗ ಅದೀವಿ ಅಂತಂದ್ಮೇಲೆ
ನಾನೇನು ಕಣ್ಣಿನಿಂದ ಏನಾರ ರೂಪ ನೋಡಿ ಖುಷಿ ಪಡ್ಲಕತ್ತೀನ? ನೋಡ್ಬೇಕು ಇಲ್ಲ. ಕಿವಿಲಿಂತ ಏನಾರ ಶಬ್ದ ಖುಷಿ ಪಡ್ಲಕತ್ತೀನ? ಅದನ್ನು ಇಲ್ಲ. ಹಿಂಗೆ 5 ಇಂದ್ರಿಯಗಳಿಂದ 5 ವಿಷಯಗಳನ್ನ ನೋಡಿ ಏನಾರ ಖುಷಿ ಪಡ್ಲಿಕತ್ತೀನ? ಇಲ್ಲ. ಯಾವುದೂ ಇಲ್ಲ ಅಂತಂದ್ಮೇಲೆ ಯಾವುದೇ ಹಿಂದಿನ ನೆನಪು ತಕ್ಕೊಂಡಿನೇನು? ಇಲ್ಲ. ಮತ್ತೆ ಮುಂದಿಂದ ಏನಾರ ದೊಡ್ಡ ಪ್ರಾಜೆಕ್ಟ್ ಪ್ಲಾನ್ ಹಾಕಿನೇನು? ಇಲ್ಲ. ಏನೇನು ಇಲ್ಲದಂತ ಒಂದು ಸ್ಥಿತಿ ಒಳಗೆ ಆನಂದವಾಗಿದ್ದೀನಿ ಅಂತಂದ್ರೆ ಅದು ನನ್ನ ಆತ್ಮ ಸುಖದೊಳಗೆ ನಾನದೀನಿ, ಅದೇ ನನ್ನ ಶಾಶ್ವತವಾದ ಸುಖ ಅಂತ ತಿಳ್ಕೊಂಡು ಈ ರೀತಿ ವಿಷಯಗಳು ಇದ್ದಾಗ ವಿಷಯಗಳು ಇಲ್ಲದಾಗ ಅದಕ್ಕೆ ಸಾಕ್ಷಿಯಾಗಿ ಇರುತ್ತದೆ. ನಮ್ಮ ಆನಂದ ಹೆಂಗಿರ್ತದೆ ಅಂದ್ರೆ ಅದಕ್ಕೆ ಸಾಕ್ಷಿಯಾಗಿರುತ್ತದೆ. ಇದ್ದಾಗಲೂ ವಿಷಯಗಳು ಇದ್ದಾಗಲೂ ಅದು ಇರುತ್ತದೆ, ವಿಷಯಗಳು ಇಲ್ಲದಾಗಲೂ ಆ ಆನಂದ ಇರುತ್ತದೆ. ಹೆಂಗಿರ್ತದೆ? ವಿಷಯಗಳು ಇರಲಾರ್ದಾಗ ಅದು ಸಾಕ್ಷಿಯಾಗಿರ್ತದೆ. ಅದನ್ನು ನಾವು ಬಿಟ್ಟಿದ್ದೇವೆ, ಅದಕ್ಕೆ ದುಃಖಿಯಾಗಿದ್ದೇವೆ. ಯಾವುದು ನಮಗೆ ನಿಜ ಸುಖ ಕೊಡ್ತದ, ಯಾವುದು ನಮಗೆ ಶಾಶ್ವತ ಸುಖ ಕೊಡ್ತದ, ಅದನ್ನು ನಾವು ಕೈ ಬಿಟ್ಟಿವಿ. ಯಾವುದು ನಮಗೆ ಕ್ಷಣಿಕ ಸುಖ ಕೊಡ್ತದ ಅದಕ್ಕೆ ಹಿಡ್ಕೊಂಡು ಬಿದ್ದೀವಿ. ಆ ಕ್ಷಣಿಕ ಸುಖ ಕೊಟ್ಟಾಗ ಅವು ಭೋಗಗಳಿರುವಾಗ ಸುಖ ಕೊಡ್ತಾವ, ಭೋಗ ಇರಲಾರ್ದ ಅವು ದುಃಖ ಉಂಟು ಮಾಡ್ತಾವ. ಶಾಶ್ವತವಾದ ನಿರಂತರವಾದ ನಿಜವಾದ ಸುಖ ಕೊಡುವಂತ ನಮ್ಮ ಆತ್ಮದ ಒಂದು ಲಕ್ಷಣ ಏನು ನಾವು ತಿಳ್ಕೊಂಡು ಆ ಆತ್ಮದ ನಿಜವನ್ನು ಅರಿತು ಆ ನಿಜದೊಳಗೆ ಇರುವಂತ ಒಂದು ರೂಢಿ ನಾವು ತಪ್ಪಿಸ್ಕೊಂಡ್ಬಿಟ್ಟಿವಿ. ಅದು ಬಿಟ್ಟದ್ದಕ್ಕೆ ನಮ್ಗೆ ಏನಾಗ್ಬಿಟ್ಟದ? ನಮ್ಗ ದುಃಖ ಆಗ್ಯದ. ಇದರ ಪರಿಮಾರ್ಜನ ಮಾಡಿಕೊಳ್ಳಬೇಕಾಗಿದೆ. ಅಂದ್ರೆ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಅದನ್ನೇ ಶಾಸ್ತ್ರಗಳು ಹೇಳುತ್ತವೆ. ಅದಕ್ಕೆ ಮುಕ್ತಿ, ಮುಕ್ತ ಸ್ಥಿತಿ ಎಂದು ಹೆಸರು. ಮುಕ್ತಿ ಎಂದರೆ ಇದನ್ನ ಬಿಡುವುದು ಮತ್ತು ಎರಡನೇದೇನಲ್ಲ. ಮುಕ್ತಿ ಅಂದ್ರೇನು? ಮತ್ತೇನಲ್ಲ. ಮುಕ್ತಿ ಎಂದರೆ ಇದನ್ನು ಬಿಡುವುದು ಮತ್ತು ಎರಡನೆಯದ ನಾವು ಯಾವುದನ್ನ ಸುಖ ಅಂತ ತಿಳಿದಿದ್ದೇವು ಅದು ಸುಖ ಅಲ್ಲ. ಈ ವಿಷಯ ಭೋಗದ ಸುಖನೇ ನಿಜವಾದ ಸುಖ ಅಂತೇನದಲ್ಲ, ಅದು ಅಲ್ಲ ಅಂತ ತಿಳಿದ ಮೇಲೆ ಅದನ್ನು ಬಿಟ್ಟು ಬಿಡ್ಬೇಕು. ಅದರಿಂದ ನಿನಗೆ ಮುಕ್ತಿ ಆದಂತೆ ಆಯಿತು. ವಿಷಯ ಭೋಗದ ಸುಖನೇ ನಿಜವಾದ ಸುಖ, ಇಂದ್ರಿಯಗಳೇ ಆ ಸುಖದ ಸಾಧನಗಳು ಅಂತೇನು ಅಭಿಪ್ರಾಯ ಅದಲ್ಲ. ಇದನ್ನ ಬಿಡು ಅಂತ. ಇದು ಬಿಟ್ಟುತ್ತೆ ಅಂತಂದ್ರೆ ನೀ ಮೋಕ್ಷ ಆದಂಗೆ. ಮುಕ್ತಿ ಅಂದೊಡನೆ ಯಾವುದೋ ಒಂದು ಜಾಗದಲ್ಲಿ ಇದೆ, ಡೆಲ್ಲಿ ಇದ್ದಂತೆ ಮತ್ತೊಂದು ದೂರದ ಯಾವುದೋ ಒಂದು ಸ್ಥಳದಲ್ಲಿ ಇದೆ, ಅಲ್ಲಿಗೆ ಹೋಗಬೇಕು ಅಂದರೆ ಮುಕ್ತರಾಗುತ್ತೇವೆ ಎಂದೇನೋ ಭಾವಿಸುವುದು ಅದೆಲ್ಲ ಸುಮ್ಮನೆ ಅಪ್ರಬುದ್ಧರು ಆಡುವ ಮಾತು. ಸತ್ತ ಮೇಲೆ ಸ್ವರ್ಗ ನರಕ ಹಂಗಾಗ್ತದ ಹಿಂಗಾಗ್ತದ ಅವೆಲ್ಲ ಏನ್ ಹೇಳ್ತಾರೆ ಇವರು? ಅಪ್ರಬುದ್ಧರ ಮಾತುಗಳು. ಅವೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಅಲ್ಲಿ ಹೋಗುವುದು ಇಲ್ಲ, ಬರುವುದು ಇಲ್ಲ, ಹಿಡಿಯುವುದು ಇಲ್ಲ, ಬಿಡುವುದು ಇಲ್ಲ. ಅದಕ್ಕೆ ಪ್ರಭುದೇವರು ಹೇಳ್ತಾರಲ್ಲ, ಸತ್ತವರು ಹೋಗಿ ಹೊಳ್ಳಿ ಬಂದು ಯಾರೇ ಸ್ವರ್ಗದ ವಾರ್ತೆ ಹೇಳ್ಯಾರೇನು? ಯಾರು ಹೇಳಿಲ್ಲ. ಇಲ್ಲಿ ಕೂತಾಗ ಸತ್ತ ನಂತರದ ವಿಷಯ ಮಾತಾಡ್ತೀರಿ ಅಂತಾರ. ಯಾರ್ಯಾರು ಹೋಗಿ ನೋಡಿ ಬಂದವ್ರು ಅದಿರೇನು? ಯಾರ್ಯಾರು ಹೋಗಿ ಬಂದವ್ರು ನಿಮ್ಗೆ ಹೇಳ್ಯಾರೇನು ಅಂತ ಕೇಳ್ತಾರ ಒಂದು ವಚನದಾಗ. ಅದಕ್ಕೆ ಅಲ್ಲಿ ಹೋಗುವುದೂ ಇಲ್ಲ, ಬರುವುದೂ ಇಲ್ಲ, ಹಿಡಿಯುವುದೂ ಇಲ್ಲ, ಬಿಡುವುದೂ ಇಲ್ಲ, ಕಲ್ಪನೆಯೇ ಇಲ್ಲದಂತ ಒಂದು ಸ್ಥಿತಿ. ಅದೇ ಮುಕ್ತಿ. ಎರಡನೇದೇನೇನೂ ಇಲ್ಲ, ಯಾವ ಕಲ್ಪನೆಗಳು ಇಲ್ಲದಂತ ಒಂದು ಸ್ಥಿತಿ. ಆದರೆ ವಿಷಯಾಭಿಲಾಷೆ ಉಳ್ಳವರಿಗೆ ಕಲ್ಪನಾರಹಿತ ಸ್ಥಿತಿಯನ್ನು ಸ್ಥಿತಿಯ ಹೆಸರನ್ನು ಕಿವಿಯಿಂದ ಕೇಳಿದರೆ ಸಹನವಾಗಲಿಕ್ಕಿಲ್ಲ. ವಿಷಯ ಭೋಗಾಸಕ್ತ ಜೀವಿಗಳಿಗೆ ಇಂಥ ಒಂದು ಮೋಕ್ಷದ ವಿಷಯ ಸುಮ್ಮಿಂದ ಕಿವಿಲಿಂದ ಕೇಳ್ಬೇಕಂದ್ರೆ ಅವನಿಗೆ ಸಹನೆ ಆಗಂಗಿಲ್ಲ. ಅಷ್ಟು ಚಂಚಲ ಪ್ರವೃತ್ತಿ, ಅಷ್ಟು ವಿರೋಧ ಪ್ರವೃತ್ತಿ ಇರ್ತದೆ. ಕಲ್ಪನೆಯ ಇಲ್ಲ ಎಂದ ಮೇಲೆ ಅಲ್ಲಿ ಸುಖವಾದರೂ ಇದೆ ಎಂದು ನೀವು ಹೇಗೆ ಹೇಳುತ್ತೀರಿ? ಸುಖದ ಕಲ್ಪನೆ ಸಹಿತ ಗೊತ್ತಿಲ್ಲದಂತ ಜೀವಿಗಳು ಅವ್ರಿಗೇನಾಗ್ತದ? ಇದು ಕೇಳಕ್ ಮನಸ್ಸೇ ಬರಂಗಿಲ್ಲ, ಎದ್ದು ಓಡೋಗಂಗಾತಿರ್ತದ.
ಮತ್ತು ಅಬದ್ಧ ಮಾತು ಆಡುತ್ತಾ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತಾರೆ. ಅವ್ರಿಗೆ ಏನಾರ ಹೇಳಿದ್ರ ಹುಚ್ಚು ಮಾತಾಡ್ಕೋತ ಮೊದಲು ಹೆಂಗಿರ್ತಾರ ಹಂಗೆ ಆಗ್ತಾರ. ಅದಕ್ಕೆ ಮತ್ತೆ ಮೊದಲಿನ ಹಾಗೆ ತಪ್ಪುಗಟ್ಟಿ ಮಾಡುತ್ತಾರೆ. ಮತ್ತೇನ್ ತಪ್ಪು ಮಾಡ್ತಿದ್ರು ಮೊದಲು ಅದೇ ಸ್ಥಿತಿಗೆ ಹೋಗ್ತಾರ. ಅನುಪರತಿ ಅನುಪರಾಮ ಆಗಿಬಿಡ್ತಾರ ಅವ್ರು. ಮತ್ತೆ ನಿಜವಾದ ಸುಖ ಎಂದರೆ ನಿರ್ವಿಕಲ್ಪ ಸುಖವೇ ಸುಖ. ಅದನ್ನು ನೀವು ಹೇಗೆ ಹೇಳುತ್ತೀರಿ ಅಂತಂದ್ರೆ ನಾವೇಕೆ ಹೇಳಬೇಕು? ನೀವೇ ಹೇಳುತ್ತೀರಿ. ಒಂದು ಪ್ರಶ್ನೆ ಕೇಳಿದರೆ ನೀವೇ ಹೇಳುತ್ತೀರಿ. ಅದು ಇದ್ದೇ ಇದೆ, ಆದರೆ ಅದರ ಕಡೆಗೆ ಯಾರೂ ಲಕ್ಷ್ಯ ಕೊಟ್ಟಿಲ್ಲ. ಗಾಢ ನಿದ್ರೆಯಲ್ಲಿ ನೀವು ಏನಾದರೂ ಉಣ್ಣುತ್ತೀಯಾ, ತಿನ್ನುತ್ತೀಯಾ, ಕೇಳುವುದನ್ನು ಮಾಡುತ್ತೀಯಾ? ಅಲ್ಲಿ ಏನು ಇದೆ? ಇದಾವುದೂ ಇಲ್ಲ. ಹಾಗಾದರೆ ಇದಾವುದು ಏನು ಇಲ್ಲದಿದ್ದರೆ ನಿದ್ರೆಯನ್ನಾಕೆ ಮಾಡುತ್ತೀ? ನೀನೆ ಅಂಥದೊಂದು ಸುಖ, ಏನು ವಿಷಯ ಭೋಗ ಇಲ್ಲದಂಥದೊಂದು ಸುಖದ ಒಂದು ನಿರ್ವಿಕಲ್ಪ ಸ್ಥಿತಿ ಅದಲ್ಲ, ಅಂತ ಒಂದು ಸ್ಥಿತಿ ಅಂತ ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಅದ ಅಂದಾಗ ಸಾಧ್ಯ ಆದಪ್ಪ. ನಿದ್ದೆ ಹತ್ತದಾಗಿರ್ತದಲ್ಲ, ಅದೇ ನಿರ್ವಿಕಲ್ಪ ಸ್ಥಿತಿ. ಯಾವ ವಿಷಯ ಭೋಗ ಇಲ್ಲಂದ್ರೂ ಆನಂದವಾಗಿರ್ತದೆ. ಮತ್ತು ವಿಷಯ ಭೋಗದ ಆನಂದನೇ ಅಲ್ಲಿ ಇಲ್ಲ ಅಂತಂದ್ಮೇಲೆ ನಿದ್ದೆ ಯಾಕೆ ಮಾಡ್ತಿದಿ ನೀನು? ನಿದ್ದೆ ಮಾಡ್ತಿದ್ದೆ, ಅಲ್ಲಿ ಭೋಗ ವಸ್ತುಗಳೇ ಇಲ್ಲ ಅಂದ್ಮೇಲೆ ನೀನು ನಿದ್ದೆ ಮಾಡ್ತಿದಲ್ಲ, ಅದ್ಯಾಕೆ ಮಾಡ್ತಿದ್ದಿ? ನಿದ್ದೆ ಮಾಡ್ತಿದಿ ಅಂತಂದ್ರೆ ನಿರ್ವಿಷಯ ಸುಖ ಅನುಭವಿಸ್ಬೇಕಂತೆ ನೀನು ನಿದ್ದೆ ಮಾಡ್ತಿದಿ. ಹೇಳ್ತಾರೆ ನೋಡ್ರಿ, ಇವೆಲ್ಲ ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋ ಮಲ್ಕೋ ಹೋಗಿ, ಇವೆಲ್ಲ ಆಲೋಚನೆಗಳು ಮಾಡ್ಕೋತ ಬೆಳತನ ಕೂತರು ನಿದ್ದೆ ಹತ್ತಲ್ಲಿ ಹೋಗಿ ಮಲ್ಕೋ, ರೆಸ್ಟ್ ಮಾಡಂತಿರ್ತಾರೆ. ಎಲ್ಲ ಬಿಟ್ಟು ಸ್ವಲ್ಪ ಹೊತ್ತು ಇರ್ಬೇಕಂತೆ ರೆಸ್ಟ್ ಮಾಡ್ತಾರೆ. ಆ ರೆಸ್ಟ್ನೊಳಗಿದ್ದ ಸುಖನೇ ನಿರ್ವಿಕಲ್ಪ ಸಮಾಧಿ ಸುಖ. ಕಣ್ಣು ತೆರೆದು ಸ್ವಸ್ಥವಾಗಿ ಕೂಡಬೇಕು. ಆರಾಮ್ ಕಣ್ಣು ತೆರೆದು ಕೂಡ್ರಿ. ಯಾಕೆಂದರೆ ಈ ಜಗತ್ತಿನಲ್ಲಿ ಅನೇಕ ಸುಖ ಇದೆ, ನೋಡು. ಬೇಕಾದಷ್ಟು ಸಾಮಾನುಗಳದವ, ನೋಡು. ಅವುಗಳನ್ನೇ ಹಿಡಿದುಕೊಂಡು ಸುಮ್ಮನೆ ಕೂಡಬೇಕು. ನಿಮ್ಮ ಮಕ್ಕೋತಕ್ಕಪ್ಪ ವಿಷಯದಾಗೆ ಸುಖ ಅದ. ವಿಷಯ ಇರಲಿಲ್ಲ ಅಂತಂದ್ರೆ ಅದ್ರಾಗ ಏನು ಸುಖನೇ ಇಲ್ಲ ಅಂತ ನಿನಗೆ ಅನಿಸ್ತಿತ್ತಂದ್ರೆ ಮತ್ತೆ ಮಲ್ಕೋತಕ್ಕೆ ನೀನು ನಿದ್ದಿಗಣ್ಣಾಗ ಏನು ಸುಖನೇ ಇಲ್ಲಲ್ಲ, ಅಲ್ಲಿ ವಿಷಯನೇ ಇಲ್ಲ. ನಿದ್ದಿಗಣ್ಣಾಗ ನೀವು ನಿದ್ದೆ ಮಾಡಾಗ ಅಲ್ಲಿ ಏನು ವಿಷಯನೇ ಇಲ್ಲ ಅಂದ್ಮೇಲೆ ಅಲ್ಲಿ ಯಾಕೆ ಮಕ್ಕಳಕ್ಕೆ ಓದ್ತಿದ್ದಿ? ಮಲ್ಕೋಬೇಡ. ಏನ್ ಕೆಲಸ ಅದ ಅಲ್ಲಿ? ಅದು ನಿನಗೆ ನಮಗೆ ಬೇಕು ಬೇಕು ಅಂತ ಅತ್ಯಂತ ಅವಶ್ಯವಾದದ್ದು. ನಿದ್ದೆ ಬೇಕಂತಿದೆಲ್ಲ, ಯಾಕ ಇರಲಿ. ಅಲ್ಲಿ ನಿನಗೆ ಏನಾದರೂ ಅನ್ನಿಸುತ್ತಿದೆಯಾ? ಏನಾದರೂ ಅನ್ನಿಸುವುದಿಲ್ಲ. ಅಲ್ಲಿ ದುಃಖ, ನಿನಗೆ ಬೇಡವಾದ ದುಃಖವೇನಾದರೂ ಇದೆಯಾ? ದುಃಖವೆಲ್ಲಿಂದ ಬರಬೇಕು ಸ್ವಾಮಿ? ಅದು ಆರಾಮ. ಮತ್ತು ಅದು ಆರಾಮವೆಂದೇ 1 ತಾಸು ಹೆಚ್ಚೇ ನಿದ್ರೆ ಮಾಡುತ್ತೇನೆ. ಆ ಸುಖ ಸ್ಥಿತಿ ಅಲ್ಲಿ ಇರದಿದ್ದರೆ ಯಾರೂ ನಿದ್ರೆ ಮಾಡುತ್ತಲೇ ಇರಲಿಲ್ಲ. ಯಾರೂ ನಿದ್ದೆ ಮಾಡಂಗೇ ಇಲ್ಲ. ಇದು ಅನುಭವ ಅಲ್ಲವೇನಿದು? ಅನುಭವ ಅಲ್ಲ ಇದು ಅಂತ ಕೇಳ್ತಾರ. ನಿರ್ವಿಷಯ ಸುಖದ್ದು ಅನುಭವ ಇದು ಅನುಭವ ಅಲ್ಲೇನಪ್ಪ? ಪ್ರತಿದಿನ ಅನುಭವಿಸ್ತೀರಿ ಅಂತೇಳಿ ಎಷ್ಟು ಚಂದ ಪ್ರಶ್ನೆ ಕೇಳ್ತಾರೆ. ಇದು ಅನುಭವ ಅಲ್ಲವೇ? ಅನುಭವವೆಂದು ಕೂಡಲೇ ಮುಗಿಲ ಕಡೆ ಏಕೆ ನೋಡುತ್ತಿ? ಆ ಅನುಭವ ಬರಬೇಕ್ರಿ, ಆ ಅನುಭವ ಬರಬೇಕ್ರಿ ಎಂದೇಕೆ ಅನ್ನುತ್ತಿ? ನಿನಗೆ ಇದ್ದ ಈ ಅನುಭವವನ್ನು ಬಿಟ್ಟು ಇನ್ನೊಂದು ಯಾವುದೋ ಗೊತ್ತಿಲ್ಲದ ಅನುಭವಕ್ಕೆ ಕೈ ಹಾಕುತ್ತಿರುವೆಯಲ್ಲ, ಯಾಕೆ? ನಿನಗಿಷ್ಟೆಲ್ಲ ಸುತ್ತಮುತ್ತ ಇಷ್ಟೊಂದು ವಿಷಯ ಭೋಗಗಳು ಇಟ್ಕೊಂಡು ಬೇಕಾದಷ್ಟು ಸುಖದ ಅನುಭವ ಆದ. ಮತ್ತ ಇದು ಅಲ್ಲದೆ ಮತ್ತೆ ನಿದ್ದೆ ಒಳಗ ಯಾವುದೂ ವಿಷಯ ಭೋಗ ಇರ್ಲಾರ್ದಂತ ಒಂದು ಸುಖ ಆದತ್ತೇಳಿ ನಿದ್ದ್ಯಾಗ ಹೋಗಿ ಆ ಅನುಭವಕ್ಕೆ ಯಾಕೆ ಕೈ ಹಾಕ್ತಿದಿ? ಮಳೆ ನೀರನ್ನು ಬಿಟ್ಟು ಮಂಜಿನ ನೀರಿಗೆ ಕೈ ಒಡ್ಡಿದಂತೆ ಅವನಿಗೆ ಏನೆನ್ನಬೇಕು? ಮಂಜು ಏನದ? ಮಂಜಿನಾಗೆ ನೀರು ಸಿಗ್ತದೇನು? ಮೊಗ್ಗಿರ್ತದೆ ಅಷ್ಟೇ. ಅದು ನಿತ್ಯವೂ ನೀನು ಈ ನಿರ್ವಿಕಲ್ಪ ಸ್ಥಿತಿ ಅನುಭವಿಸುತ್ತಾ ಇದ್ದಿರುವೆ. ಈಗಿರುವ ಸುಖವೂ ಅಲ್ಲಿ ಇಲ್ಲ, ಈ ದುಃಖವೂ ಅಲ್ಲಿ ಇಲ್ಲ. ಇಂಥ ವಿಲಕ್ಷಣವಾಗಿರುವ ಸುಖ ಅದು. ಅಲ್ಲಿ ಇಂದ್ರಿಯಗಳ ಕೆಲಸವಿಲ್ಲ, ವಿಷಯ ದರ್ಶನ ಇಲ್ಲ, ಅವುಗಳ ಸ್ಪರ್ಶ ಇಲ್ಲ. ಆದರೆ ಆರಾಮ ಇದೆ, ಇಷ್ಟು ಮಾತ್ರ ನಿಜ. ಇಷ್ಟನ್ನಾದರೂ ಒಪ್ಪುತ್ತೀವೋ ಒಪ್ಪುತ್ತಿಲ್ಲವೋ? ಇಷ್ಟು ಒಪ್ಪಿದರೆ ಎಷ್ಟೋ ಒಪ್ಪಿದ ಹಾಗಾಗುತ್ತದೆ.
ಇಂದ್ರಿಯ ಇಲ್ಲ, ವಿಷಯಗಳಿಲ್ಲ, ಅವುದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಲ್ಲ, ಏನೇನು ಇಲ್ಲ ಅಂತಂದ್ಮೇಲೆ ಆರಾಮರೇ ಆದ ಇಲ್ಲ ಅಂತ ಕೇಳಿದ್ರೆ ಏನೇನು ಇಲ್ಲ ಅಂದ್ರೂ ಖರೆ ಆರಾಮ ಅನ್ನೋದು ಒಂದು ಆದ. ನಿದ್ದೆ ಒಳಗೆ ಆರಾಮ ಅನ್ನೋದು ಆದ ಇಲ್ರಿ? ಆರಾಮನು ಇಲ್ಲ ನಿದ್ದೆ ಒಳಗ. ನಿದ್ದೆ ಒಳಗೆ ಆರಾಮ ಆಗ್ತದ ಇಲ್ಲ? ನಿದ್ರೆ ಒಳಗ ಆರಾಮ ಅನ್ನೋದು ಏನೂ ಇಲ್ಲ. ನಿದ್ರೆ ಒಳಗೆ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ ಅನ್ಬೇಡ್ರಿ. ಆರಾಮ ಅನ್ನೋದರ ಒಂದು ಆದ ಇಲ್ಲ. ನಿದ್ರೆ ಒಳಗೆ ಆರಾಮ ಅನ್ನೋದು ಒಂದು ಆದ ಅಂತಂದ ಮೇಲೆ ಇವು ಉಳಿದು ಎಲ್ಲಾನು ನಿಮ್ಮ ಆರಾಮಕ್ಕ ಅನುಕೂಲ ಅದವೋ ಪ್ರತಿಕೂಲ ಅದವೋ ವಿಚಾರ ಮಾಡ್ರಿ ಒಂದ್ ಸ್ವಲ್ಪ. ಎಚ್ಚರಾದ ಕೂಡಲೇ ಮತ್ತೆ ವಿಷಯ ಭೋಗದ ಕಡೆ ಹೋಗಿ ಆರಾಮ್ ತಪ್ಪಿಸ್ಕೋತಿರಲ್ಲ, ಇದೇನ್ ಕರ್ಮ ನಿಮ್ದು? ಏನು ಇಲ್ಲದಾಗೆ ನಾ ಆರಾಮ್ ಇರ್ತೀನಿ ಅನ್ನೋಂತ ಬುದ್ಧಿ ಯಾಕೆ ಬರಲ್ದು ನಿಮ್ಗ? ಇದು ವಿಚಾರ ಮಾಡೋ ಮಾತು. ಒಂದು 2 ನಿಮಿಷ ವಿಚಾರ ಮಾಡ್ರಿ. ಬಂದೆ ಈ ಹೇಳಿದ ಮಾತು ಒಂದ್ ಸ್ವಲ್ಪ ಚರ್ಚೆ ಮಾಡ್ರಿ. ನಿದ್ದೆಯಲ್ಲಿ ಇದ್ದ ಸ್ಥಿತಿಯಲ್ಲಿ ಎದ್ದಾಗನು ಇದ್ರಿ ಅಂತಂದ್ರ ಅದೇ ಮೋಕ್ಷ, ನಿಜವಾದ ಮೋಕ್ಷ. ಎದ್ದಾಗನು ನಿದ್ದೆಯಾಗಿದ್ದಂಗೆ ಇರ್ಬೇಕು, ನಿರ್ವಿಷಯವಾದ ಆನಂದದಲ್ಲಿ ಇರಬೇಕು. ಎದ್ದ ಕೂಡಲೇ ವಿಷಯ ಚಾಲು. ಅವ್ ಸಣ್ಣ ಕೂಸುಗಳು ಮಾಡ್ತಿರ್ತಾವ ನೋಡ್ರಿ, ಎದ್ರ ತಾಯಿ ಹಾಲ್ಬೇಕು, ಬಿಟ್ರೆ ಮಕ್ಕತ್ತಾವ, ಎದ್ರ ತಾಯಿ ಬೇಕು, ಮತ್ ಬಿಟ್ರೆ ಮಕ್ಕತ್ತಾವ. ಹಂಗದ ಅದು. ಹಂಗಿಲ್ಲ, ಎದ್ದಾಗನು ನಿದ್ದೆ ಎತ್ತಿದಾಗ ಹೆಂಗ ಆರಾಮ್ ಇರ್ತದ ಹಂಗಿತ್ತಂತಂದ್ರ ಕೂಸಿಗೆ ಎಲ್ಲರೂ ಪಸಂದ್ ಮಾಡ್ತಾರ. ಅದು ಎದ್ದ ಕೂಡಲೇ ತಾಯಿಗೆ ನುಗ್ಗಿ ಎಬ್ಬಿಸ್ತದ, ಮತ್ ಹಾಲು ಕೊಡ್ಕೊತ್ ಮಕ್ಕೊಂಡ್ಬಿಡ್ತದ. ಹಂಗಿತ್ತಂದ್ರೆ ಅದು ಏನ್ ಮಾಡ್ಬೇಕಂತ? ಎದ್ದಾಗ ಆನಂದವಾಗಿರೋಂಥ ಮಗು ಎಲ್ಲರೂ ಪಸಂದ್ ಮಾಡ್ತಾರೆ. ಯಾವ ವಿಷಯ ಭೋಗದ ಕಡೆ ಇರಲಾರ್ದ ಆರಾಮಿರೋಂಥ ಮಗುವಿಗೆ ಎಲ್ಲರೂ ಪಸಂದ್ ಮಾಡೋದು. ನೋಡ್ರಿ, 1-2 ನಿಮಿಷ ಚರ್ಚೆ ಮಾಡ್ರಿ. ಬಂದೆ, 1 ನಿಮಿಷ. ಗಾಡಿಯಾಗ ಹಾಲು ಇಟ್ಟಿನಿ, ಮರ್ತು ಬಿಡ್ತೀನಿ ಒಳಗಿಡೋದು. ದಿನ ಮೋಕ್ಷ ಹೋಗುತ್ತವಲ್ರಿ ನಾವು. ಮೋಕ್ಷದ ಅನುಭವ ಏನು ಅಂತ ಹೇಳಿ ಹೋಗ್ತಾರೆ. ಆದ್ರೆ ಅದು ಶಾಶ್ವತ ಮೋಕ್ಷ ಅಲ್ಲ, ಸ್ವಲ್ಪ ಟೇಸ್ಟ್ ನೋಡೋದಷ್ಟ. ಅದ್ರ ಟೇಸ್ಟ್ ಸಿಗ್ತಾರಲ್ಲ, ಅಡ್ರೆಸ್ ಸಿಗ್ತಲ್ರಿ. ಅದು ಎಲ್ಲಿ ಏನ ಅದ್ರದ್ದು ಅನುಭವ ಹೆಂಗೈತಿ ಸಿಗ್ತದ. ಈಗ ನಮಗ ನಿದ್ದೆ ಅಂತ ಆರಾಮನ ತರಿಸಿದ್ರಲ್ಲ, ಆ ಆನಂದ ಇಲ್ಲಿ ಹೋಯ್ತು ಅಂತ ಹೇಳಿ ಇಷ್ಟ. ಆ ಆನಂದ ಇಲ್ಲಿ ಕೊಡ್ಕೋಕ್ ನಾವು ತಯಾರಿಲ್ಲ. ಇದನ್ನ ಜಾಗರಣಕ್ಕೆ ತಯಾರಿಲ್ಲ. ಇದು ಜಾಗರಣ ಅನ್ನಕ್ಕಿಲ್ಲ. ವಿಷಯರಹಿತವಾದ ಆನಂದ ಕನಸಿನ ಕನಸಂತೀವಿ. ಆದ್ರೆ ಜಾಗರಣ ಕನಸನ್ನಕ್ಕ ಮತ್ತದಕ್ಕ ಜ್ಞಾನ ಮಾಡ್ಕೊಂಡು ಮತ್ತ ಅದಕ್ಕ ಅನ್ನಕ್ ಬಿಡುದಿಲ್ರಿ. ಮತ್ತು ಅದ್ರೊಳಗ ಆಡ್ತಿರ್ತೀವಿ. ಅದ್ರ ನಿದ್ರೆ ಅಂತಕ್ಕಂಥದ್ದು ಅನುಭವ ಪ್ರತಿಯೊಬ್ಬರಿಗೆ ಐತಂತ ನೋಡ್ರಿ. ಬಹಳ ಒಳ್ಳೆ ಮಾತು. ನಿದ್ರೆ ಅನುಭವ ಎಲ್ಲರಿಗೂ ಅರ್ಥ ಆಗತ್ತಲ್ಲ, ಎಲ್ಲರಿಗೂ ಅನುಭವ ಬರುತ್ತೆ. ಅಂದ್ರೆ ಆರಾಮ ಸುಖ ಆಯ್ತಂತನ ನಿದ್ರೆ ಬಯಸ್ತಾರೆ ಎಲ್ಲಾರು. ಅಂದ್ರೆ ಕೆಲವ್ರಿ ಎಲ್ಲಿ ಸುಖ ನೋಡ್ರಿ, ಅದು ಮೋಕ್ಷ ಅಂತಂದ್ರೆ ಏನ್ ಅದನ್ನ ಸತ್ಯಮಲ್ತ ಅಂತಿರ್ತಾರಲ್ಲ, ಅಥವಾ ಮೋಕ್ಷ ಅಂತ ನಾವ್ ಹೇಳ ಒಪ್ಪುದಿಲ್ರಿ ಅವ್ರು. ಪಾಲ್ಗೊಂಡು ಮಾಡಿ ಈ ಜನ್ಮದ ಆಗ್ಬಿಡ್ರಿ ಅದ ಏನದು ಇವನ್ ನ್ಯಾಯಗತ್ತೆ ಆಯ್ತದು. ಯಾರು ಇದು ಏನ್ ಯಾರು ಆ ವ್ಯಕ್ತಿ ಚಾರ್ವಾಕ ಸಿದ್ಧಾಂತಗತೆ ಹಾಕೈತ್ರಿ ಅದೆಲ್ಲರೂ ಹಂಗಂದ್ಬಿಡ್ತಾರ. ಏನ್ ಬಿಡ್ರಿ, ಈಗ ಎಷ್ಟ್ ಮಾಡ್ರಿ, ಎಷ್ಟ್ ಅಧ್ಯಾತ್ಮ ಎಷ್ಟ್ ಓದ್ಕೊಂಡ್ರಿ ಏನಂತಿ, ಎಷ್ಟ್ ಸತ್ಸಂಗ ಮಾಡ್ರಿ ಏನಂತಿ, ಏನು ಇಲ್ಲ. ಯಾವ ಜನ್ಮದಾಗ ಮುಂದಿನ ಯಾರ್ ನೋಡ್ಯಾರ, ಯಾರ್ ಕಂಡ್ಯಾರ ಅದನ್ನ ಈಗ ಹೌದ್ರಿ ಅಂತಿರ್ತಾರ. ಅವ್ರಿಗೆ ಇದನ್ನ ಅಡ್ರೆಸ್ ಕೊಡಕ, ಈ ರುಚಿ ತೋರ್ಸಕ ಇದು ಬಹಳ ಚಂದ ಹೇಳ್ತಾರ ನೋಡ್ರಿ. ಏನು ನೀನ್ ಇದ್ರೆ ಹೋಗ್ತಿಲ್ಲೋ, ಹೌದಲ್ರಿ? ಮನಸ್ಸು ಇರುದಿಲ್ರಿ, ವಿಚಾರ ಮಾಡುದು ಏನು ಅಲ್ಲಿ ಆನಂದ ಇರ್ತಿ. ಎದ್ ಕೂಡ ಮನಸ್ಸು ಚಾಲು ಮಾಡ್ತೈತಲ್ರಿ. ನಮ್ಮ ಅನುಭವನ್ನ ಹೇಳ್ತಾರ, ಮತ್ತೇನಿಲ್ಲ. ಆ ನಿದ್ರೆ ಸುಷುಪ್ತಿ ಅವನ್ ಚಂದದ ಅದ ಮೋಕ್ಷ. ಮತ್ ನೀ ಜಗತ್ತನ್ನ ನೀ ಸುಳ್ಳು ತಿಳ್ಕೊಬೇಕಾದ್ರೆ ಕನಸು ಸುಳ್ಳು ತಿಳ್ಕೊತಿಲ್ಲೋ, ಇದು ಸುಳ್ಳು ತಿಳ್ಕೊಲ್ಲ ಅಂತಾರ. ಸುಳ್ಳ ತಿಳ್ಕೊತಿರ ಮನಸ್ಸನ್ನ ಎಲ್ಲ ಕಾರಣಕಂದ್ರೆ ಅಲ್ಲಿ ಮನಸ್ಸು ಲಯ ಆಗಿರ್ತೈತಿ, ಆನಂದ ಇರ್ತೈತ್ರಿ. ಇಲ್ಲಿ ಮನಸ್ಸಿರ್ತಿ ಎಲ್ಲ ಹಸ್ತೈತ್ರಿ. ಅದನ್ನ ಮಾಡಕ್
ಈ ಮನಸ್ಸು ಲಯ ಮಾಡಕ್ ಕೈಲಾಗೈತಿ ನಮ್ಗೆ ಆಗೈತನ್ರಿ ಆಗೋದಿಲ್ಲ ಚಲೋ ಮಾಡ್ಕೊಂಡು ಕುಂದ್ರಾಕ ಬಿಡುದಿಲ್ಲ ಹಂಗೆ ಚಲೋ ವಿಚಾರ ಮಾಡಕ್ ಅದು ಯಾರು ಮಾಡಿದಾರೆ ಅದು ಮನಸ್ಸು ಲಯ ಹಿಂದಿನ ಶರಣ ನೋಡ್ರಿ ಸಂತರ ಮಾಡ್ಯಾರು ಯಾರು ಮಾಡಿರ್ಬೇಕಲ್ಲ ಮಹಾತ್ಮರು ಮಾಡ್ಯಾರನ್ರಿ ಮಾಡವ್ರಿ ಅದ್ ಹೆಂಗಿರಿ ಪೂರ್ತಿ ಲಯ ಮಾಡ್ಲಿಕ್ಕೆ ಆಗತ್ತಾ ಮಾಡಿದಾರೆ ಲಯ ಅದು ಹೆಂಗಂತಂದ್ರ ಕಣ್ಣೆದ್ರ ನಾವು ನೋಡ್ಬೇಕು ಅಂದಿಲ್ಲ ಅಂದ್ರೂ ಸಹಿತ ದೃಶ್ಯ ಕಣ್ಣೆದ್ರಿಗೆ ಬರ್ತವೆ. ಬಂದ ಹೊತ್ನಾಗ ಅದರ ಜೊತೆಗೆ ನಮ್ಮದು ತಾಧ್ಯಾತ್ಮತೆ ಇರಬಾರ್ದು. ಅದರೊಳಗೆ ಬೇಕು ಮತ್ತು ಬೇಡ ಅನ್ನೋದು ಇರಬಾರ್ದು. ಜ್ಞಾನಿದೇನದ ಅಂತಂದ್ರ ರಾಗ ದ್ವೇಷ ರಹಿತವಾದಂತ ಭೋಗ. ಅಜ್ಞಾನಿದೇನದಂದ್ರೆ ಕಣ್ಣಿಗೆ ಬಿದ್ದ್ರ ಸಾಕು ಒಂದು ಬೇಕರೆ ಅನ್ನಿಸ್ತದ ಒಂದು ಬೇಡರೆ ಅನ್ನಿಸ್ತದೆ. ಕಣ್ಣಿಗೆ ಕಂಡದ್ದು ಬೇಕು ಅಂತ ಓಡಿಸ್ಲಕತ್ತಿದ್ದು ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆ ವಸ್ತುನೂ ಅಲ್ಲ. ನಮ್ಮೊಳಗಿಂದ ರಾಗ ಏನದಲ್ಲ ಅದು ನಮಗೆ ಓಡಿಸ್ಲಕತ್ತದ. ಆ ರಾಗರಹಿತವಾದಂಥ ದೃಷ್ಟಿ ನಮ್ಮದಾಗಬೇಕು. ರಾಗರಹಿತವಾದಂಥ ಶ್ರವಣ ನಮ್ಮದಾಗಬೇಕು. ರಾಗರಹಿತವಾದಂಥ ಸ್ಪರ್ಶ ನಮ್ಮದಾಗಬೇಕು. ಚಂದ ಅನಿಸಿದ್ ಬೇಕನ್ನಿಸ್ತದಲ್ಲ, ಅಲ್ಲೇ ರಾಗ ಸ್ಟಾರ್ಟ್ ಆಗ್ತದೆ. ಒಂದು ಸುಗಂಧ ಪರಿಮಳ ಬಂತು ಅಂತಂದ್ರೆ ಬೆನ್ನತ್ತಿ ಬಿಡ್ತೀವಿ, ಸೆಂಟ್ ಎಲ್ಲಿ ತಂದಿರಿ, ಆ ಅಂಗಡಿಯಾಗ ಎಷ್ಟು ಚಲೋ ಅದಲ್ಲ ಅಂತ. ಈಗ ಸೆಂಟ್ ಬಂದದ, ನೀನು ಬೇಕಾಗಿಲ್ಲ ಅಂದ್ರೆ ಮೂಗಿಗೆ ಬಡದದ, ಸಂತೋಷ ಕೊಡು ಅಷ್ಟೇ ಹೊರತದ. ಬೇಕಂತ ಬೆನ್ನತ್ಬೇಡ. ಇನ್ನೊಂದು ಯಾವುದೋ ಸೆಂಟ್ ಹೊಡೆದ ಹೊಂಟಿರ್ತಾರೆ, ಎಂತ ದರಿದ್ರ ಸೆಂಟ್ ಇದು, ಎಷ್ಟು ವಾಸನೆ ಇದು ಅಂತೇಳಿ ಅದ್ರ ಮೇಲೆ ದ್ವೇಷನೂ ಬೇಡ. ಅದನ್ನು ಶಾಶ್ವತ ಇರಲ್ಲ, ಇದನ್ನು ಶಾಶ್ವತ ಇರಲ್ಲ, ಒಂದು ನಿಮಿಷ ಅಷ್ಟೇ. ಇದರೊಳಗೆ ವ್ಯತ್ಯಾಸ ಅದ ನೋಡ್ರಿ. ರಾಗರಹಿತವಾದ ಭೋಗ. ವ್ಯವಹಾರದಲ್ಲಿ ಹೆಂಗ್ರಿ ಗುರುಗಳೇ? ಎಲ್ಲನೂ ಹಂಗೆ ರಾಗರಹಿತವಾಗಿರ್ಬೇಕಷ್ಟೇ. ಏನ್ ನಡೆದ ಮಾಡ್ಕೊತ ಹೋಗೋದಷ್ಟೇ. ಅದು ಬೇಕು ಅನ್ನೋದು ಬೇಡ, ಬೇಡ ಅನ್ನೋದು ಬೇಡ. ಸುಮ್ಮನೆ ಮಾಡ್ಕೊತ ಹೋಗೋದು ಅಷ್ಟೇ, ಬೆಳಿಗ್ಗೆಯಿಂದ ಸಂಜೆ ತನಕ. ಸಾಧನೆ ಮಾಡಬೇಕು. ಸಾಧನೆಯಿಂದ ಸಿದ್ಧಿಸ್ತು ಅಷ್ಟೇ. ನಾವು ಇದನ್ನ ಹಿಂಗೆ ವಿಚಾರ ಮಾಡ್ಕೊಂಡ ಹಿಂಗ ಆಗೋಂತು ಅಂದ್ರೆ ಆಗೋದಿಲ್ಲ. ನಮ್ಮ ದೃಷ್ಟಿಗೆ ಸಾಧನೆ ಇದ್ದಾಗ ಅದು ಸಾಧ್ಯ. ಈಗ ಹಸುವಾಗೈತಿ, ನಾವು ಜೀವಿಸುದಿಲ್ಲ ಎಷ್ಟು ಅಂತ ತಕ್ಕ ತಿನ್ನೋದು. ಇದು ಬೇಕಂತ ಹೆಚ್ಚಿಗೆ ತಿನ್ನುವಂಗಿಲ್ಲ, ಇದು ಬೇಡ ತಿರಸ್ಕಾರ ಮಾಡುವಂಗಿಲ್ಲ. ರಾಗ ಇಲ್ಲ, ದ್ವೇಷ ಇಲ್ಲ, ಸುಮ್ಮನೆ ಉಣ್ಬೇಕಷ್ಟೇ ಹೊಟ್ಟೆ ತುಂಬಿಸ್ಕೊಳಕ್. ಎಷ್ಟು ಬೇಕು? ಒಂದು ರೊಟ್ಟಿ ಬೇಕು, ಎರಡು ರೊಟ್ಟಿ. ಅದ್ರಾಗ ಖಾರ ತೆಗೆದ, ಉಪ್ಪು ತೆಗೆದ, ಸಿಹಿ ಆಗ್ಯದ, ಸಿಹಿ ಏನೂ ಇರಬಾರ್ದು. ಅದು ಸುಮ್ಮನೆ ಎರಡು ರೊಟ್ಟಿ ಬೇಕು ಹೊಟ್ಟಿಗೆ, ಮುಂದೂಡುವ. ಸಿದ್ದೇಶ್ವರ ಸ್ವಾಮಿಗಳು ಹಂಗ ಇರ್ತಿದ್ರು. ಸಿದ್ಧಾರೂಢರು ಸಂಸ್ಕಾರ ವೃತ್ತಿ ಬದುಕ ಮೊದಲು ಸಂಸ್ಕಾರ ಬೇಕ್ರಿ, ಸಾಧನೆ ಇರ್ಬೇಕು. ಸಂಸ್ಕಾರ ಇದ್ರೆ ಸಾಧನೆ ಆಗ್ತದೆ. ಈಗ ಶ್ರವಣ ಮಾಡ್ಲಕತ್ತಿದ್ದಿದ್ದು ಸಂಸ್ಕಾರನೇ ಅಲ್ರಿ. ಶ್ರವಣ ಮಾಹಿತಿ ತಗೊಳಕತ್ತೀವಲ್ಲ ಹೆಂಗಂತ. ಅಲ್ಲ, ನಾವು ಸಾಮಾನ್ಯ ಮನುಷ್ಯರಿಗೆ ಹಿಂಗೆ ಹೇಳ್ಬಿಟ್ರೆ ಆಗೋದಿಲ್ಲ. ಶ್ರವಣ ಮನನ ನಿಧಿ ಜಾಸ್ತಿ ಇರ್ಬೇಕು. ಮತ್ ನಡೆದಲ್ಲ ಈಗ ಅದೇ ಶ್ರವಣನೇ ಮಾಡ್ಲಕತ್ತೀವಲ್ಲ. ನಮ್ಮೊಳಗನು ಕಿಂಚಿತ್ತಾದ್ರೂ ಸಂಸ್ಕಾರ ಐತೆ ಅಂತೇಳಿ ಇದಕ್ಕೆ ಬಂದಿವಿ, ಇದಕ್ಕೆ ಮಾಡಕತ್ತೀವಿ. ಅದೇ ಇರಲಿಲ್ಲ ನಾವೇ ಇಲ್ಲಿ ಬರ್ತೇವೆ. ಸಾಕಷ್ಟು ಜನ ಅದಾರೆ, ಯಾರು ಬರ್ತಾರಲ್ಲ. ಅದಕ್ಕೂ ಸಂಸ್ಕಾರ ಸ್ವಲ್ಪ ಯಾಕೋದು ನಮ್ಮ ಸ್ಪರ್ಶೆ ಆಗ್ಯದ ಅಂತೇಳಿ ಇಲ್ಲಿ ಬಂದು ಅದನ್ನ ಗಟ್ಟಿ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ. ಈಗ ಸಿದ್ಧಾರೂಢರು ಅವಾಗೇನು ಊಟದ ಟೈಮಿಗೆ ಊಟ ಸಿಗ್ತದೆ, ಚಾದ ಟೈಮಿಗೆ ಚಾ ಸಿಗ್ತದೆ, ನಾಷ್ಟಾ ಟೈಮಿಗೆ ನಾಷ್ಟಾ ಸಿಗ್ತದೆ, ರಾತ್ರಿ ಊಟದ ಟೈಮಿಗೆ ಊಟ ಆ ಟೈಮಿಗೆ ಸಿಗ್ತದೆ. ಯಾವಾಗ ಬೇಕಾವಾಗ ಹಸಿವಾಗ್ಯದಂದ್ರೆ ಏನ್ ಮಾಡ್ಬೇಕು? ಒಂದ್ಸಾರಿ ಸಿದ್ಧಾರೂಢ್ರಿ ಒಮ್ಮಿದೊಮ್ಮಿಗೆ ಹಸಿವಾಗಿರ್ತದೆ, ಗೊತ್ತಿರುವ ಕಥೆ ಎಲ್ಲ ನಿಮಗೆ. ಸಿದ್ಧಾರೂಢ್ರಿಗೆ ಹಸಿವಾಗಿದ್ದು ಗೊತ್ತದ, ಅಡ್ಡ ಹೊತ್ನಾಗ ಹಸಿವಾಗಿಬಿಡ್ತದ ಅವ್ರಿಗೆ.
ಒಟ್ಟು ಮನೆಗೆ ಮಠದಾಗೆ ಇರ್ತಾರ. ಒಟ್ಟು ಅಡ್ಡವತ್ನಾಗ ಯಾವಾಗ ಅದು ಒಂಥರ ಊಟದ ಟೈಮ್ ಅಲ್ಲ, ನಾಷ್ಟ ಟೈಮ್ ಅಲ್ಲ, ಏನೋ ಅಲ್ಲ, ಒಮ್ಮಿಗೆ ಭಯಂಕರ ಹಸಿವಾಗ್ಬಿಡ್ತದ ಅವ್ರಿಗೆ. ಸೇವಕನಿಗೆ ಹೇಳ್ತಾರ, ಏನೋ ಒಮ್ಮಿಗೆ ಹಸಿವಾಯ್ತು, ಇನ್ನ ಅಡಿಗೆ ಮಾಡೋ ತಡ ಅದ, ಇದು ಏನ್ ಇಂಥ ಪರಿ ಸಂಕಟ ಆಗ್ಲಕತ್ತವಲ್ಲ, ಇದು ಹಸಿವು ಹೆಂಗ್ ಮಾಡ್ಬೇಕು ಅಂತ. ಅವ ಸೇವಕ ಏನ್ ಮಾಡ್ದ, ಮುಂಜಾನೆ ಹಿಂಗ ಹೊರಗೆ ಹೋದಾಗ ಇಲ್ಲೊಬ್ಬರು ಮನ್ಯಾಗ ಹೋಳಿಗೆ ಮಾಡಿದ ವಾಸನೆ ನನಗೆ ಬಂತಪ್ಪ, ಮೂಗಿಗೆ ಬಡಿತು, ಒಂದ್ ಸ್ವಲ್ಪ ಅವ್ರ ಮನೆಗೆ ಹೋಗಿ ಹೋಳಿಗೆ ಎದುರು ಇಸ್ಕೊಂಬರ್ತೀನಿ ತಡ್ಕೊರಪ್ಪ ಅಂತ ಅಂದ. ಹೋಳಿಗೆ ತರ್ಲಕ್ಕ ಹೋದ. ಯಾರ ಮನೆಗಾರ ಹೋಗ್ಕೆ ಸಿದ್ಧಾರೂಢ್ರಿ ಹೋಳಿಗೆ ಬೇಕಂದಾರನ ಏನ್ ಇದ್ದು ತಂಗಳು ಆರಿದ ಹೋಳಿಗೆ ಕೊಡ್ತಾರನ್ರಿ ಯಾರ? ಬಾರಪ್ಪ ನನ್ನ ಪುಣ್ಯ ಅದ, ಸಿದ್ಧಾರೂಢರು ಕೇಳ್ಯಾರ ಅಂತಂದ್ರೆ ಎಷ್ಟು ಜನ್ಮದ ಭಾಗ್ಯನೇ ಏನೋ. ಅಡಿಗೆ ಅಂತೂ ಮಾಡಿದ್ದೇವೆ, ಬೆಳಗ್ಗೆ ಹೋಳಿಗೆ ಮಾಡೀವಿ, ಉಂಡೀವಿ, ಈಗ ನಾವು ಮಾತ್ರ ಬಿಸಿ ಹೋಳಿಗೆ ಮಾಡಿ ಕೊಡ್ತೀವಿ ಕುಂದ್ರ ಅಂತ ಹೇಳಿ ಕುಂದಿರ್ಸೋನಿಗೆ ಬಿಸಿ ಹೋಳಿಗೆ ಮಾಡಿ ಕೊಡ್ತಾರ. ಅವ ಬಿಸಿ ಹೋಳಿಗೆ ತರೋದ್ರಾಗೆ ಇವ್ರು ಏನ್ ಮಾಡಿಬಿಟ್ಟಿರ್ತಾರ, ಮಠದಾಗ ಆ ಕಡೆ ಈ ಕಡೆ ನೋಡ್ತಾರ, ಒಂದ್ ಮೂಲೆಗ ಒಂದೆರಡು ತಂಗಳ ರೊಟ್ಟಿ ಇರ್ತಾವ. ಅವೆರಡು ತಂಗಳ ರೊಟ್ಟಿ ತಗೋತಾರ, ಒಂದಿಷ್ಟು ನೀರು ಹಾಕ್ತಾರ, ಅದ್ರ ಮೇಲೆ ಒಂದಿಷ್ಟು ಖಾರ ಪುಡಿ, ಒಂದಿಷ್ಟು ಉಪ್ಪ ಗೊಜ್ಜಿ ಬಿಡ್ತಾರ. ಗೊಜ್ಜಿ ತಿಂದು ಅದಿಟ್ಟು ರೊಟ್ಟಿ ತಿಂದು ಏನ್ ಮಾಡ್ಬಿಡ್ತಾರ, ಕೈ ಬಾಯಿ ತೊಳ್ಕೊಂಡು ಇನ್ನೇನ್ ಗಂಗಳ ತೊಳೆದು ಇಡ್ತಿರ್ತಾರ, ಹೋಳಿಗೆ ತಗೊಂಡು ಬರ್ತಾನೆ. ಹೇ ಅಪ್ಪ ಹೋಳಿಗೆ ತಂದಿನಯ್ಯಪ್ಪ, ಬಿಸಿ ಹೋಳಿಗೆ ತಂದಿನಯ್ಯಪ್ಪ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ಬೆಂಕಿ ಹತ್ತದ ಮನಿಗೆ ಅಂತಂದ್ರ ಗಂಗಾ ನದಿ ನೀರೇ ಬೇಕೇನೋ ತಮ್ಮ. ಯಾವ್ದಾರ ಗಟಾರ್ ನೀರು ಗೊಜ್ಜಿದ್ರು ಬೆಂಕಿ ಆರ್ತದ ಇಲ್ಲ ಅಂತ ಕೇಳ್ತಾರ. ಗಟಾರಿನ ನೀರು ಗೊಜ್ಜಿದ್ರು ಬೆಂಕಿ ಆಗ್ತದ, ಅದಕ್ಕೇನು ಗಂಗಾ ನದಿ ನೀರೇ ಬೇಕಂತೇನಿಲ್ಲ. ಹಂಗ ಇಲ್ಲಿ ಏನದ ಮಠದಾಗ ನನಗೆ ಬಹಳ ಹಸಿವಾಗ್ಯದಂದ್ರೆ ಅರ್ಜೆಂಟ್ ಏನೋ ಒಂದು ಬೇಕಾಗಿತ್ತಪ್ಪ. ಈಗ ಅದನ್ನ ಹೋಗಿ ನೀ ಇಂಥ ಪರಿ ಅಡಿಗೆ ಮಾಡ್ಕೊಂಡು ಬುಟ್ಟಿ ಬೊಗಣಿ ಹೊತ್ಕೊಂಡು ಬರೋದ್ರಾಗೆ ನಂದೇನ್ ಪರಿಸ್ಥಿತಿ ಆಗಿರ್ತದ. ಅದಕ್ಕೆ ನಾ ಏನ್ ವ್ಯವಸ್ಥೆ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟೆ. ಅಂದ್ರ ಊಟದಾಗ ರಾಗ ಇರ್ಲಿಲ್ಲ ಅಂತಂದ್ರ ಯಾವ ರೀತಿಯಾಗಿ ನಾವು ಜೀವನ ಮಾಡಬಹುದು. ರಾಗ ಇತ್ತಂದ್ರೆ ಹೋಳಿಗೆನೆ ಬೇಕಂತ ಕುಂದಿರ್ತಿದ್ರ ಇಲ್ಲ ಸಿದ್ಧಾರೂಢರು. ಚಲೋ ಬಿಸಿ ಹೋಳಿಗೆ ತಯಾರಾಗಿ ಬರ್ಲಕತ್ತವ ಅಂತ ಏನಿಲ್ಲ. ಇಲ್ಲಿ ರಾಯಚೂರಾಗ ಬಿಚ್ಚಾಲಿ ಸ್ವಾಮಿಗಳು ಅಂತಾರ, ಕಡಗಂಚಿ ಸ್ವಾಮಿನೂ ಅಂತಾರ, ಬಿಚ್ಚಾಲಿ ಸ್ವಾಮಿ ಅಂತಾರ. ಹಿರಿಯರು ಎಲ್ಲ ಪಂಚಪೀಠದ ಜಗದ್ಗುರುಗಳ ಮಾನಸ ಪುತ್ರರವರು. ಇವತ್ತ ಒಂದು ಊರಿಗೆ ಜಗದ್ಗುರುಗಳು ಬೇಕು ಅಂತ ಬರಬೇಕು ಅಂತಂದ್ರೆ ಅವ್ರಿಗೆ ಹೇಳಿದ್ರೆ ಅವ್ರೆಲ್ಲರಿಗೆ ಹೇಳಿ ವ್ಯವಸ್ಥೆ ಮಾಡಿ ಕರ್ಕೊಂಬರೋ ಜವಾಬ್ದಾರಿ ತಗೊಂಡು ಮಾಡಿಸ್ಬಿಡ್ತಾರ. ಅಷ್ಟು ಪವರ್ಫುಲ್ ಅದರ ಅವ್ರು. ಅವ್ರು ಒಬ್ಬರು ಭಕ್ತರ ಮನೆಗೆ ಹೋಗ್ಯಾರ, ಚಲೋ ದೊಡ್ಡ ಶ್ರೀಮಂತರ ಮನೆಗೆ ಹೋಗ್ಯಾರ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದ್ರೆ ಏನು ಮಾಡ್ಬೇಡ, ರೊಟ್ಟಿ ಪಲ್ಯ ಮಾಡ. ಒಮ್ಮೆ ನಮಗೆ ಬಂದ್ರೆ ಕಾಯಿ ಪಲ್ಯ ಅದು ಹೆಂಗ್ರಿ ಪಲ್ಯ ಅಂತೀರಿ ಅಂತಂದ್ರೆ ಒಮ್ಮಿದೊಮ್ಮಿಗೆ ಕಾಯಿಪಲ್ಯ ಇಲ್ಲ ಏನೂ ಇಲ್ಲ ಹಿಂಗಂದ್ರೆ ಹೆಂಗ? ಏನದ ನೋಡಮ್ಮ ಅಂತೇಳಿ ಅಡಿಗೆ ಮನ್ಯಾಗ ತಾವೇ ಹೋಗಿ ಕಾಯಿಪಲ್ಯ ಬುಟ್ಟಾಗ ಒಂದೆರಡು ಹಾಗಲಕಾಯಿ ಇರ್ತಾವ, ಇವೇ ಒಂದೆರಡು ಹಾಗಲಕಾಯಿ ಮಾಡಿಬಿಡವ, ಆಯ್ತು ಒಂದೆರಡು ಬಿಸಿ ರೊಟ್ಟಿ ಮಾಡಿ, ಏನು ನನ್ನ ಸಲ ವಿಶೇಷ ಮಾಡ್ಲಕ್ಕೆ ಹೋಗ್ಬೇಡ ಅಂತ. ಆಯ್ತು, 2 ಬಿಸಿ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡಿ ಕೊಟ್ಟ ಉಣಿಸ್ಯಾರ. ಉಂಡು ಹೋಗ್ಬಿಟ್ರು. ಆ ಪಲ್ಯದ ಉಳಿದ ಭಾಗ ಒಕ್ಕುದ ಮಿಕ್ಕುದ ಪ್ರಸಾದ ಅಡಿಗೆ ಮಾಡಿದ ತಾಯಿ ತಾವು ಉಣ್ಬೇಕಂತೇಳಿ ಬಾಯಿಗೆ ಹಚ್ಕೋತಾಳ. ಅದ್ರೊಳಗೆ ಉಪ್ಪ ಖಾರ ಏನೋ ಹಾಕಿ ಅದು ವಿಷ ಬಾಯಿಗೆ ಹತ್ತಲಾರ್ದಂಗೆ ಮಾಡಿರ್ತಾರಿಲ್ಲ, ಅದು ಹಾಗಲಕಾಯಿ ಪಲ್ಯ ಏನೂ ಅದು ಇಲ್ಲೇ ಇಲ್ಲ, ಉಪ್ಪಿಲ್ಲ ಏನೂ ಇಲ್ಲ, ಕೆಟ್ಟ ವಿಷ ಅಂತ
ಜವಾಹರಿಗೆ ಹಾಗಲಕಾಯಿ ಪಲ್ಯ ಮಾಡಿದ್ರೆ ನಾಲಿಗೆ ಹಚ್ಚಿದ್ರೆ ಜುಮ್ ಅಂತದಂತ ಅಂತ ವಿಷ ಪಲ್ಯ ಹ್ಯಾಂಗ ಉಂಡು ಆದ ನಮ್ಮಪ್ಪ, ಹ್ಯಾಂಗ ಉಂಡು ಆದ. ನನಗೆ ಉಪ್ಪು ಹಾಕೋದು ಮರ್ತೀನಿ, ಅದಕ್ಕೆ ಏನು ತೊಂದರೆ ಆಗ್ಯದ ಏನೋ, ಒಟ್ಟ ನೈವೇದ್ಯ ಅಂತೇಳಿ ಬಾಯಿಗೆ ಸಹಿತ ಹಚ್ಕೊಂಡಿಲ್ಲ ನಾನು, ಅದ್ರೊಳಗೆ ಉಪ್ಪು ಅಲ್ಲ ಏನಿಲ್ಲ, ಏನು ನೀಡಿನಿ ಹಂಗೆ ಉಂಡು ಹೋಗ್ಬಿಟ್ಟನಲ್ಲ, ಇಷ್ಟು ವಿಷ ಇದ್ದದ್ದು ಉಂಡು ಆದ್ನಲ್ಲ, ಇನ್ನೇನು ನನಗೆ ಬಹಳ ದೊಡ್ಡ ಅಪಾಯಕ್ಕಾಗ ಹಾಸಿ ಹಿಡಿದ್ಬಿಟ್ರು ಮನೆಗೆ. ಮತ್ತವ್ರಿಗೆ ಈ ವಿಷಯ ತಿಳಿಸಿದ ಮೇಲೆ ಇಲ್ಲ ಅಂಥದ್ದೇನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಾಗಿತ್ತು, ಏನು ತಲೆ ಕೆಡಿಸ್ಕೋಬೇಡ್ರಿ ಫೋನ್ ಮಾಡಿದ್ಮೇಲೆ ಸಮಾಧಾನ. ರಾಗ ಇತ್ತಂತಂದ್ರ ಅವರು ಏನು ಅಡಿಗೆ ಮಾಡಿದಿ ಫುಲ್ ವಿಷ ಅಂತ ಹೇಳಕ್ಕೆ, ಅಡಿಗೆ ಸರಿಗಿಲ್ಲ ಅಂತ ಹೇಳಕ್ಕೆ ಅನ್ಬೋದಾಗಿತ್ತು. ರಾಗ ಇರ್ಲಾರ್ದೆ ಇದ್ರೆ ಈ ರೀತಿಯಾದಂಥ ಉದಾಹರಣೆಗಳಾಗ್ತಾವ. ಬಹಳಷ್ಟು ಉದಾಹರಣೆ. ಪ್ರತಿನಿತ್ಯ ರಾಗ ಇರ್ಲಾರ್ದು ಒಂದು ಪ್ರಾಕ್ಟೀಸ್ ಮಾಡ್ಬೇಕ್ರಿ ನಾವು. ರಾಗರಹಿತ, ದ್ವೇಷರಹಿತ, ಇವೆರಡೂ ಬಿಡೋದು ಕಲಿಬೇಕು. ರಾಗ ದ್ವೇಷಗಳು ಎಲ್ಲಿ ಅನುಕೂಲ ಪ್ರತಿಕೂಲಗಳೇನು ಹುಡುಕ್ತದಲ್ಲ ಮನಸ್ಸು, ಮೊದಲ ಮನಸ್ಸಿಗೆ ಹಿಡಿಬೇಕು ನೀನು. ನೀನು ಅನುಕೂಲ ಪ್ರತಿಕೂಲ ಇದೇ ಹುಡುಕಕ್ಕೆ ಹೋಗಬೇಡ, ಸ್ವಲ್ಪ ಸುಮ್ಮಿರು ನೀನು. ಜಗತ್ತು ಹೆಂಗದ ಅದು ಹೆಂಗದ ಹಂಗೆ ಅದನ್ನ ಒಪ್ಕೊಳ್ಳೋಣ ಅಂತ. ಗೊತ್ತಾಯ್ತ್ರ? ರಾಗ 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 ಅದರದೇ ಸಮಸ್ಯೆ ನೋಡ್ರಿ. ರಾಗ ಅಂದ್ರೆ ಬೇಕು ಅನ್ನೋಂಥದ್ದು ಒಂದು ಹಂಬಲ, ಅಪಾಪಿ, ಆಸೆ. ದ್ವೇಷ ಅಂದ್ರೆ ಬೇಡ 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 ಅನ್ನೋಂಥದ್ದು ದ್ವೇಷ. ಮತ್ತೇನ್ ಮಾತಾಡ್ಬೇಕು? ಮಾತಾಡ್ರಿ, ಏನಾದ್ರು ಮಾತಾಡ್ರಿ. ಚಲೋ ನಡೆದು ಚರ್ಚೆ ನಿಮ್ಮದು. ಹೌದು, ಬೇಕು ಅನ್ನೋದು ರಾಗ, ಬೇಡ ಅನ್ನೋದೇ ದ್ವೇಷ. ಒಲ್ಲೆ ಬೇಡ, ರಿಜೆಕ್ಟ್, ತಿರಸ್ಕಾರ. ಅಟ್ಲೀಸ್ಟ್ ನಮ್ಗೆ ಏನಾರ ಸಮಸ್ಯೆಗಳಾದಾಗ ಈ ಸಮಸ್ಯೆಗೆ ನಮ್ಮ ರಾಗವೇ ಕಾರಣ ಅಂತಾರೆ, ಬುದ್ಧಿ ಬರೋಂಥದ್ದು ಒಂದು ಗೊತ್ತಾಗ್ತದಿಲ್ಲ. ಈಗ ಇಂಥದ್ರಾಗ ನಾವು ಆಸೆ ಪಟ್ಟೀವಿ, ಅದರ ಸಲುವಾಗಿ ನಮಗಿದು ಸಮಸ್ಯೆ ಆಯ್ತು ಅಂತ ಗೊತ್ತಾಗ್ತದ. ನಮ್ಮ ರಾಗನೇ ನಮ್ಮ ಸುಖ ದುಃಖಾದಿಗಳಿಗೆ ಕಾರಣ ಅಂತೇಳಿ ಗೊತ್ತಾಗಬೇಕಲ್ಲ. ಬೇಕನ್ನೋದಿಲ್ಲ, ಸಾಕನ್ನೋದಿಲ್ಲ. ಸಿಕ್ಕಿದ್ರ ಬಗ್ಗೆ ಅಭಿಮಾನನೂ ಇಲ್ಲ, ಕಳೆದ್ರ ಬಗ್ಗೆ ಚಿಂತೆನೂ ಇಲ್ಲ. ಈಗ ನೋಡ್ರಿ, ನೀವು ಹೇಳಿದ್ದು ನಾವು ರಾಗ ದ್ವೇಷ ವಿಚಾರ ಮಾಡೋಕ್ಕಿಲ್ಲ ಅಷ್ಟೇಪಾಗಿ. ಇನ್ನ ಡೀಪ್. ಈ 5ನೇ ತರಂಗದಾಗ ಭಯಂಕರ ಡೀಪ್ ಅದ. ಈಗ ಇನ್ನ ಮುಂದೆ ಬರ್ತದ. ಈಗ ಸುಮ್ಮ ಆಟ ಆಡ್ಲಕತ್ತೀವಿ ನಾವು 5ನೇ ತರಂಗದಾಗ. ತುದಿಗೆ ಆದಂಗ ವಿಚಾರ ಸಾಗರದಾಗ ರಾಗದ್ದೇ ಬಹಳ ಅದ. ಭಗವದ್ಗೀತೆ ಎಲ್ಲ ತಗೊಂಡ್ಬಿಟ್ಟಾರ ಅವ್ರು, ನಿಶ್ಚಲ್ ದಾಸರ. ಹೇಳ್ರಿ, ಏನ ಹೇಳಕತ್ತೀರಿ ಹೇಳ್ರಿ. ಯಾವ್ದಾಗ ಮೂಲ ಏನದ ಬೇರು ಬಂದ್ರೆ ಅದನ್ನ ನಿರ್ಣಯ ಮಾಡಬಹುದು. ಅದು ಗೊತ್ತಾಗಬೇಕಲ್ಲ. ಕಳ್ಳ ಎಲ್ಲದ ನೋಡ್ಲ ಗೊತ್ತಿರ್ಲಾರ್ದೆ ಸುಮ್ಮನೆ ಎಲ್ಲೆತ್ತು ಹೋಗಿ ಆಕ್ಷನ್ ತಗೋತೀರಿ. ಕಳ್ಳ ಹುಡುಕ್ಬೇಕಲ್ಲ. ಇವತ್ತು ವರ್ಷ ಅಂತ ತಗೊಂಡ್ಬಿಡ್ತೀವಿ ನಾವು. ಗೊತ್ತಾದ್ರೆ ಮೂಲ ರಾಗ ದ್ವೇಷಗಳ ಕಾರಣ. ರಾಗ ದ್ವೇಷಗಳು
ಮೂಲ ಎಲ್ಲಿದೆ ಅಂತಂದ್ರೆ ಮನಸ್ಸಿನ ಅನುಕೂಲ ಪ್ರತಿಕೂಲಗಳ ಒಂದು ಹುಡುಕಾಟದೊಳಗೆ ರಾಗದ್ವೇಷಗಳು. ಆ ಅನುಕೂಲ ಪ್ರತಿಕೂಲಗಳು ಎಲ್ಲಿ ಹುಡುಕ್ತದ ಅಂತಂದ್ರ ಭೇದ ಭಾವದಲ್ಲಿ. ತನ್ನಿಂದ ಭಿನ್ನವಾದ ವಸ್ತುಗಳೇನದವ ತಾನು ಬೇರೆ ಆ ವಸ್ತುಗಳೇ ಬೇರೆ ಅನ್ನುವಂಥ ಭೇದ ಭಾವದಲ್ಲಿ ಅದೇನ್ ಮಾಡ್ತದ, ಅನುಕೂಲ ಪ್ರತಿಕೂಲ ಹುಡುಕ್ತದ. ಹೆಂಗದ ನೋಡ್ರಿ. ಅಖಂಡ ಬ್ರಹ್ಮ ಸ್ವರೂಪದ ಅನುಭವ ಇಲ್ಲದಕ್ಕ ಭೇದ. ನಾನು ಬೇರೆ, 84 ಲಕ್ಷ ಜೀವರಾಶಿಗಳು ಬೇರೆ, ಬ್ರಹ್ಮ ಬೇರೆ, ಈಶ್ವರ ಬೇರೆ, ಎಲ್ಲ 33 ಕೋಟಿ ದೇವತೆಗಳು ಬೇರೆ, ಪಂಚಮಹಾಭೂತಗಳು, ಜಗತ್ತು ಎಲ್ಲ ಬೇರೆ, ನಾನೇ ಬೇರೆ. ಇದೇ ಭೇದ ಭಾವ. ಈ ಭೇದ ಭಾವ ಅಜ್ಞಾನದಿಂದ ಬರ್ತದೆ. ಜ್ಞಾನ ಇತ್ತು ಅಂತಂದ್ರೆ ಅಭೇದ ಭಾವ ಇರ್ತದೆ, ಅವನಿಗೆ ಯಾವ ಸಮಸ್ಯೆನೂ ಆಗಲ್ಲ. ಅಖಂಡವಾದ ಅಭೇದ ಭಾವದೊಳಗ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಯಾವಾಗಿದ ಅಭೇದ ಭಾವ ಕಳ್ಕೊಂಡು ಭೇದಕ್ಕೆ ಬೀಳ್ತಾನ, ಆವಾಗ ಏನಾಗ್ಬಿಡ್ತದ, ಅನುಕೂಲ ಪ್ರತಿಕೂಲಗಳು ಹುಡುಕ್ತಾನ. ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ. ಎಲ್ಲಿ ಅನುಕೂಲ ಅದು ಬೇಕನ್ನಿಸ್ತದ, ಎಲ್ಲಿ ಅನನುಕೂಲ ಅದು ಬ್ಯಾಡ ಅನ್ನಿಸ್ತದ. ಬ್ಯಾಡ ಅಂದಲ್ಲಿ ಪಾಪದ ಕೆಲಸ, ಬೇಕು ಅಂದಲ್ಲಿ ಪುಣ್ಯದ ಕೆಲಸ. ಮತ್ತು ಅವು ಪುಣ್ಯ ಪಾಪದ ಕೆಲಸ ಮಾಡೋದ್ರಿಂದ ಅದರ ಫಲಗಳೇ ಸುಖ ದುಃಖಗಳು. ಆ ಸುಖ ದುಃಖಗಳನ್ನು ಅನುಭವಿಸಬೇಕು ಅಂತಂದ್ರೆ ಈ ಜನ್ಮದ ಆಯುಷ್ಯದಲ್ಲಿ ಅದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಮತ್ತೊಂದು ಜನ್ಮ ಅನುಭವಿಸ್ಬೇಕು, ಮತ್ತೊಂದು ಜನ್ಮ ಎತ್ತಿ ಬರಬೇಕು. ಪುನರ್ಜನ್ಮಕ್ಕೆ ಕಾರಣ. ಅದಕ್ಕೆ ಪುನರಪಿ ಜನನ ಪುನರಪಿ ಮರಣ. ಅಜ್ಞಾನದ ಕಾರಣ ಈ ರೀತಿ ಭವಚಕ್ರ ಒಳಗೆ ಬಿದ್ದು ಒದ್ದಾಡ್ತೈತಿ. ಏನ್ ಯಾರು ಹೇಳಕತ್ತಿದ್ರಿ, ಏನೋ ವಿಚಾರ? ಏನೋ ಹೇಳಕತ್ತಿದ್ರಿ. ಬರೀ ನೀವೇನು ಹೇಳ್ತಿದ್ದಕ್ಕೆ ಒಬ್ರು ಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ರು. ಒಬ್ರು ರೊಟ್ಟಿ ಏನೋ ಮಾಡಿ ಕೈ ಕೊಟ್ಟಾಗ ರೊಟ್ಟಿಗೆ ಏನ್ ಹಾಕೋದು, ರೊಟ್ಟಿಗೆ ಏನ್ ಹಾಕೋದು, ರೊಟ್ಟಿಗೆ ಏನ್ ಹಾಕೋದು ಅಂತ ಹುಡುಕ್ತಾ ಇದ್ರು. ಅವ್ರ ಕಣ್ಣಿಗೆ ಒಂದ್ ಏನೇ ಬಿಟ್ಬಿಟ್ಟಿದೆ. ಬಿದ್ದಾಗ ಇವಾಗ ಕೆಂದಸಿನ ತುಪ್ಪ ಮಡಿಕೊಂಡಿದ್ದೀರ ತಂದ ಹಾಕಮ್ಮ ಅಂತ. ಎಂತದು? ಕೆಂದಸಿನ ತುಪ್ಪ ಮಡಿಕೊಂಡಿದ್ರೆ ತಂದ ಹಾಕೋನು. ಕೆಂದಸಿನ ತುಪ್ಪನೇ ಕಟ್ಲಿವಲ್ಲ, ಕೆಂದಸನೇ ಕಟ್ಲಿವಲ್ಲ, ತುಪ್ಪ ಇರ್ತದೆ ಅಂತ ಅರ್ಥಕ ಪಡ್ತಿದ್ರು. ಎಂತದು? ಎಂತ ತುಪ್ಪ? ಕೆಂದಸಿನ ತುಪ್ಪ ಅಂದ್ರೆ ಕೆಂದಸಿನ ತುಪ್ಪ ಅಂತ ಅಂದಾಗ ಇವರು ಹೊಸ ಕೆಂದಸಿನ ತುಪ್ಪ ಇದ್ದದ್ದೆ ಅಂತ ಇವ್ರು ಹುಡ್ತಾ ಇದ್ರು. ಅವ್ರ ಕಣ್ಣಿಗೆ ಬಿದ್ದದ್ದು ಯಾವುದು ಅಂದ್ರೆ ಒಣಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ತುಪ್ಪ. ಒಣಮೆಣಸಿನಕಾಯಿ ಇತ್ತಲ್ಲ, ಅದನ್ನ ಕೆಂಪದಿತ್ತಲ್ಲ, ಅದು ಕೆಂದಸಿನ ತುಪ್ಪ ಹಾಕ ಮಾರೇ ಸಾಕೋದು. ಅವ್ರು ತುಪ್ಪ ಹೊಡಿಕೊಂಡು ನಿಂತಿರು ಗೋಡೆ ಮೇಲೆ, ಮೆಣಸಿನಕಾಯಿ ಹುರಿದಾರ ಬಡಿಗೆ ಮೆಣಸಿನಕಾಯಿ ಇದ್ರು, ಅದನ್ನ ಒಂದು ಹಾಕ ಮಾರಿ ಕೆಂದಸಿನ ತುಪ್ಪ ಸಾಕೋದ್ರು. ಅದ್ರ ಜೀವನ ಆರಂಭ. ನೀನು ಆತಂಕ ಮಾಡ್ಬೇಡ, ಶಿವ ಕುಂತದ ಅಷ್ಟೇ ಸಾಕು, ನನಗೆ ಇಷ್ಟೇ ಪುಣ್ಯ ಇಷ್ಟೇ ಬಂದಿಲ್ಲ, ಇದು ಸಿಕ್ಕಿದಷ್ಟೇ ನನಗೆ ನೀನು ಬೇಕಾಗಿಲ್ಲ ಅಂತ ಮಾಡೋದು. ಅದಕ್ಕೆ ನೀವು ಸ್ವಾಮಿ ಸಿದ್ಧಾರ್ಥರು ಹೇಳದಕ್ಕೆ ವಿಷಯಕ್ಕೆ ನನಗೆ ಜ್ಞಾಪನ ಬಂತು. ಅದೇ ಸಾಕು, ಕೆಂದಸಿನ ತುಪ್ಪ ಸಾಕು ಅಂತ. ಏನ್ ಸಿಕ್ಕುತ್ತ ಸಾಕು ವಿಚಾರ ಗೊತ್ತಾಗ್ತದೆ. ಅವಾಗಿಂದ ನಮ್ಗೆ ಏನಾಗಿದೆ, ಏನ್ ಸಿಗ್ತದ ಶಿವ, ಏನ್ ಸಿಕ್ಕರೆ ಬೇಕು ಅಂತ ಕೇಳಕ್ ಹೋಗೋದೇ ಇಲ್ಲ. ಅಷ್ಟೇ, ಏನ್ ಸಿಕ್ಕುತ್ತ ಅಷ್ಟೇ ಸಾಕು ಶಿವ. ಇಲ್ಲಿ ಪ್ರಪಂಚಕ್ಕೆ ಮಾತ್ರ ಬೇಕು ಬೇಕು ನನಗೆ ಬಡವ, ಸಾಕು ಸಾಕು ನನ್ನ ಸಾಹುಕಾರ ಅಂತ. ಏನೂ ಇಲ್ಲದೆ ಆನಂದವಾಗಿರೋಂಥದ್ದು ಒಂದು ಸ್ಥಿತಿ ರೂಢಿ ಮಾಡ್ಕೋಬೇಕಷ್ಟೆ. ಬೇಕು ಅನ್ನೋದು ಬೇಡ, ಬೇಡ ಅನ್ನೋದು ಬೇಡ, ದೊರೆತಿದ್ದರ ಬಗ್ಗೆ ಅಭಿಮಾನನೂ ಬೇಡ, ಕಳೆದದ್ರ ಬಗ್ಗೆ ಚಿಂತೆನೂ ಬೇಡ. ಆರಾಮ. ಏನೂ ಇಲ್ಲ ಏನೂ ಇಲ್ಲ ಅಂತಂದ್ಮೇಲೆ, ಏನೂ ಇಲ್ಲದಲ್ಲಿ ಏನೂ ಇಲ್ಲ ಅಂತಂದ್ರ ಏನೋ ಒಂದು ಆದ, ಅದೇ ಆರಾಮ. ಏನೂ ಅಲ್ಲದ ಏನೂ ಇಲ್ಲದ ಸ್ಥಿತಿ
ಎಲ್ಲವೂ ತಾನೇ ಆಗಿದ್ದು ಏನು ಅಲ್ಲದ ಸ್ಥಿತಿ. ಎಲ್ಲವೂ ತನ್ನಲ್ಲಿದ್ದರೂ ಏನೂ ಇಲ್ಲದ ಸ್ಥಿತಿ. ಈ ರೀತಿಯಾದಂಥ ಸ್ಥಿತಿ. ಶಾಸ್ತ್ರವು ನಮಗಾಗಲಿ ನಿಮಗಾಗಲಿ ಹೊಸದಾಗಿ ಏನನ್ನಾದರೂ ಹುಟ್ಟಿಸಿ ಹೇಳುವುದಿಲ್ಲ. ಏನು ಹುಟ್ಟಿಸಿ ಹೇಳಂಗಿಲ್ಲ. ಅದು ಇದ್ದದ್ದನ್ನೇ ನಾವು ಲಕ್ಷ್ಯ ಕೊಟ್ಟು ಕೇಳಿರುವುದಿಲ್ಲ, ತಿಳಿದಿರುವುದಿಲ್ಲ, ಅದು ಬೇಕಿರುವುದಿಲ್ಲ. ಆದ್ದರಿಂದ ಶಾಸ್ತ್ರವು ನೀನು ಅದರ ಕಡೆಗೆ ಒಂದಿಷ್ಟು ನೋಡು, ಅದನ್ನು ಲಕ್ಷಿಸು ಅಂತ. ಆ ಅನುಭವ ಉಪೇಕ್ಷಿಸಬೇಡ ಎಂದು ಹೇಳುತ್ತದೆ. ಹಾಗಾದರೆ ಈ ಮೋಕ್ಷವನ್ನು ಪಡೆಯುವುದೆಂದರೆ, ಮೋಕ್ಷ ಎಂದರೆ ಈಗಾಗಲೇ ಹೇಳಿದಂತೆ. ಹಾಗಾದರೆ ಈ ಮೋಕ್ಷ ಪಡೆಯುವುದೆಂದರೆ, ಮೋಕ್ಷ ಎಂದರೆ ಈಗಾಗಲೇ ಹೇಳಿದಂತೆ ಈ ಸುಖ ಈ ದುಃಖ ಎರಡನ್ನೂ ಬಿಡುವುದು. ಎರಡನ್ನೂ ಬಿಡುವುದು ಎಂಬುದು ಉಪಚಾರಕ್ಕೆ. ಇದರಲ್ಲಿ ಒಂದನ್ನು ಬಿಟ್ಟರೆ ಎರಡನ್ನು ಬಿಟ್ಟಂತೆ. ಸುಖ ದುಃಖ ಎರಡು ಏನದವ, ಒಂದೇ ನಾಣ್ಯದ ಎರಡು ಮುಖ ಇದ್ದಂಗ. ಸುಖ ಬಿಟ್ಟರು ದುಃಖ ಬಿಟ್ಟು ಹೋಗ್ತದೆ, ದುಃಖ ಬಿಟ್ಟರು ಸುಖನೂ ಹೋಗ್ತದೆ. ಅದೇನು ಎರಡಿಲ್ಲ ಬಿಡಂತದ್ದು. ಒಂದು ಬಡಿಗಿ ಒಂದು ತುದಿ ಬಿಡು ಅಂತಂದ್ರೆ ಒಂದು ತುದಿ ಬಿಟ್ರೆ ಇನ್ನೊಂದು ತುದಿನೂ ಹೋಗ್ಬಿಡ್ತದೆ ಕೈ. ಹಂಗೆ ಅದಕ್ಕೆ ಯಾರಿಗೆ ಸುಖ ಆಗಬೇಕು ಎಂಬುವ ಹಂಬಲ ಒಂದನ್ನು ಬಿಟ್ಟು ಬಿಡು. ಅದು ಬಹಳ ಕೆಟ್ಟ ಆಸೆ. ನನಗೆ ಸುಖ ಆಗಬೇಕು ಅನ್ನೋ ಹಂಬಲ ಬಿಡು. ಹೆಂಗ್ರಿ ಇದು? ಅದು ಬಹಳ ಕೆಟ್ಟ ಆಸೆ. ನನಗೆ ಸುಖ ಆಗಬೇಕು ಎಂದು ಹಂಬಲಿಸುವುದು, ಅದುವೇ ನಾವು ಮಾಡಬಾರದ ಕೆಲಸಗಳನ್ನು ಮಾಡಿಸಿ ತೀರುತ್ತದೆ. ನಮಗೆ ಸುಖ ಆಗಬೇಕು ಅನ್ನೋ ಹಂಬಲನೇ ನಮಗೇನ್ ಮಾಡ್ತದೆ, ಮಾಡಬಾರದ ಕೆಲಸ ಮಾಡ್ಲಕ್ಕತ್ತದದು. ಆಡಬಾರದ ಮಾತುಗಳನ್ನು ಆಡಿಸಿ ತೀರುತ್ತದೆ, ಏನನ್ನಾದರೂ ಮಾಡಿಸುತ್ತದೆ. ಸುಖದ ಬಯಕೆಯನ್ನ ಕಿತ್ತಿ ಒಗೆದು ಬಿಡು. ಹೆಂಗೆ ಹೇಳ್ತಾರೆ, ಕಿತ್ತಿ ಬಿಸಾಕಿ ಬಿಡೋದು. ಸುಖದ ಬಯಕೆ ಬೇಕಾಗಿಲ್ಲ. ಕಾರಣವೇನೆಂದರೆ, ಯಾಕಪ್ಪ ಹೊರಗಿನ ಸುಖದ ಬಯಕೆ ಯಾಕ? ನೀನೇ ಸುಖ ಸ್ವರೂಪನೇ ಇರುವೆ. ಹಿಂಗ್ಯಾಕೆ ಕಿತ್ತೋಗಿ ಅಂತಾರೆ? ಯಾಕೆ ನಾ ಸುಖವಾಗಿ ಇರಬಾರ್ದೇನು ಅಂತಂದ್ರೆ, ನೀನೇ ಸುಖ ಸ್ವರೂಪ ಇದೆಯಪ್ಪ. ನೀನು ದರಿದ್ರನಲ್ಲ, ನೀನು ಶ್ರೀಮಂತನೇ ಇರುವಿ. ಇಂತಹ ನೀನು ಯಾಕೆ ಭಿಕ್ಷೆ ಬೇಡುತ್ತಾ ಅಥವಾ ಕಳವು ಮಾಡುತ್ತಾ ಅಡ್ಡಾಡುತ್ತಿರುವಿ? ನೀನೇ ಶ್ರೀಮಂತ ಇದು, ಯಾಕೆ ಭಿಕ್ಷೆ ಬೇಡ್ತೀಯಪ್ಪ? ಒಬ್ಬ ಭಿಕ್ಷುಕ ಒಂದು ಭಿಕ್ಷಾ ಪಾತ್ರೆ ತಗೊಂಡು ಇಡೀ ಆಯುಷ್ಯ ಭಿಕ್ಷೆ ಬೇಡ ಸತ್ತನಂತ. ಆದ್ರ ಆ ಭಿಕ್ಷಾ ಪಾತ್ರೆ ಎಂತದಿತ್ತಂತಂದ್ರೆ ಪರುಷಮಣಿ ಭಿಕ್ಷಾ ಪಾತ್ರೆ ಇತ್ತಂತ. ಯಾವುದರ ಕಬ್ಬಿಣಕ್ಕೊಂದು ಸ್ವಲ್ಪ ಸ್ಪರ್ಶ ಅದರ ಕಬ್ಬಿಣವನ್ನ ಚಿನ್ನ ಮಾಡುವಂತ ಶಕ್ತಿ ಆ ಭಿಕ್ಷಾ ಪಾತ್ರೆಗೆ ಇತ್ತಂತ. ಆ ಭಿಕ್ಷಾ ಪಾತ್ರೆಯ ಶಕ್ತಿ ಇವನಿಗೆ ಗೊತ್ತಿರಲ್ಲ, ಅದು ಬರೀ ಭಿಕ್ಷೆ ಬೇಡ ಸತ್ತನಂತ. ಹಂಗದ ಇದು ನಮ್ಮ. ಬೇಕಾದಷ್ಟು ಬಳಸಿದರೂ ಕಡಿಮೆಯಾಗದಷ್ಟು ಧನವಿದೆ ನಿನ್ನಲ್ಲಿ, ಸುಖದ ಧನವಿದೆ. ಆದ್ದರಿಂದ ಅದನ್ನು ಬಯಸಲಿಕ್ಕೆ ಹೋಗಬೇಡ. ಬೇರೆ ಎಲ್ಲಿದೋ ಸುಖ ಬಯಸ್ಲಕ್ಕೆ ಹೋಗಬೇಡ. ನಿನ್ನೊಳಗೆ ಬೇಕಾದಷ್ಟು ಸುಡ್ಲಾರದಷ್ಟು ಸುಖದ ಧನ ನಿನ್ನೊಳಗಾದ. ಯಾರಾದರೂ ಇಲ್ಲದ್ದನ್ನು ಬಯಸುತ್ತಾರೆ, ಆದರೆ ನೀನು ಇದ್ದದ್ದನ್ನು ಬಯಸುತ್ತಿರುವಿ. ಈ ತರ ಬಯಸೋದು ಒಳ್ಳೆಯದ ಇದು? ಆದರೆ ನಮಗೆ ಸುಖ ಬೇಕು, ಸುಖ ಆಗಬೇಕು ಎಂಬ ಬಯಸಿದರೆ ನಿನ್ನಲ್ಲಿ ಅದು ಇಲ್ಲ ಎಂದಾಯಿತು. ಅದು ಹಾಗಿಲ್ಲ, ಹಾಗೆ ಆಗಲ್ಲ. ಅದು ಹೆಂಗಂತಂದ್ರ, ತಾಯಿ ಕೂಸಿನ ಆನಿ ಆಡಿಸ್ತಿರ್ತಾವ. ತಾಯಿ ಕೂಸಿನ ಆನಿ ಆಡಿಸ್ಕೋತ ಮೊಳಕಲ್ ಮೇಲೆ ಹಾಕೊಂಡು ಆಟ ಆಡಿಸ್ಕೋತ ನಮ್ಮಪ್ಪ 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 ಅಂತಿರ್ತಾಳತ್ತವನಿ ಕೂಸಿಗೆ, ಸಣ್ಣ ಕೂಸಿಗೆ, ಒಂದು ಮೊಳ ಕೂಸಿಗೆ. ಅವರ ಅಪ್ಪ ಮಗಳಿಗೆ ಮಾತಾಡಿಸ್ಲಕತ್ತ ಊರಿಗೆ ಬಂದಿರ್ತಾನ, ಬಾಗಿಲ್ದಾಗ ಏನಂತ ನೋಡ್ತಾನ. ಮತ್ತ ತನ್ನ ಕೂಸಿಗೆ ಹಾಕಿ ಅಪ್ಪ ಅಂತಾಳ ಅಂದ್ಮೇಲೆ ನಂದರೆ ಏನ್ ಕೆಲ್ಸದ ತಾವ್ ವಾಪಸ್ ಹೋಗ್ಬಿಟ್ನಂತ. ಹೆಂಗದ? ಅದಕ್ಕ ನಿಮ್ಮ ಒಳಗಿನ ಸುಖ
ಅದು ನೀವು ಹೊರಗ ಎಲ್ಲೋ ಬಡದಾಡಿ ಸುಖ ಅನುಭವಿಸ್ತೀರಿ ಅಂತಂದ ಮೇಲೆ ನಾನರ ಯಾಕ ಇವನಿಗೆ ಸುಖ ಉಂಟು ಮಾಡ್ಲಿ ಅಂತೇಳಿ ನಮ್ಮ ಒಳಗಿನ ಸುಖ ಅದು ಸುಮ್ ಕೂತ್ಬಿಡ್ತದ ತನ್ನ ಪಾಡಿಗೆ ತಾನು. ಕೃಷ್ಣಗ ದ್ರೌಪದಿ ಕೇಳ್ತಾಳ, ಅವ ದುಶ್ಯಾಸನ ಅಲ್ಲಿ ನನ್ನ ಒಂದು ಅಂತಃಪುರಲಿಂತ ಕೂದಲ ಹಿಡಿದು ರೋಡ್ ಮೇಲೆ ಎಳ್ಕೊಂಡು ಬಂದು ನನಗಿಷ್ಟೆಲ್ಲ ತ್ರಾಸ ಮಾಡಿ ತುಂಬಿದ ಸಭೆಯೊಳಗ ಅಪಮಾನ ಮಾಡಿ ಸೀರಿ ಕಳೆ ತನಕ ನಾನು ಕೃಷ್ಣ ಅಂತೇಳಿ ಕಾರದ ಕ್ಷಣ ಬಂದ್ಯಪ್ಪ ನೀನು, ಮೊದಲು ಇವೆಲ್ಲ ಆಗಿದ್ದು ನಿನಗೆ ಗೊತ್ತಿಲ್ಲೇನು ಅಂತ ಕೇಳ್ತಾಳ ದ್ರೌಪದಿ. ಯಾಕೆ ಗೊತ್ತಿಲ್ಲ? ಎಲ್ಲ ಗೊತ್ತದ, ಎಲ್ಲ ಗೊತ್ತದ. ನಾವು ದುಶ್ಯಾಸನ ಬಂದು ಏನೇನ್ ಮಾಡ್ಯಾನೆ ಎಲ್ಲ ಗೊತ್ತದ, ನಿನಗೆ ಎಳ್ಕೊಂಬೋದು ಗೊತ್ತದ, ಎಲ್ಲನೂ ಗೊತ್ತದ. ಎಲ್ಲನೂ ಗೊತ್ತಿದ್ಮೇಲೆ ನೀನು ಅವಾಗ ಯಾಕೆ ಸುಮ್ಮಿದ್ದಪ್ಪ? ಅವಾಗ ನೀನೇನ್ ಮಾಡ್ಲಕತ್ತಿದ್ದಿ? ನಿಂದೊಂದು ಕೈ ನಿನ್ನ ಸೆರಗಿ ಗಟ್ಟಿ ಹಿಡ್ಕೊಂಡು ನಿನ್ನ ರಕ್ಷಣೆ ನೀ ಮಾಡ್ಕೊಳಕತ್ತಿದ್ದಿ. ಮತ್ತೆ ನಿನ್ನ ರಕ್ಷಣೆ ನೀ ಮಾಡ್ಕೊಳಕತ್ತಿದಾಗ ನಂದೇನ್ ಕೆಲಸದಂತೆ ನಾನು ಸುಮ್ಮನೆ ಕೂತಿದ್ದೆ. ಯಾವಾಗ ನೀನು ಸಂಪೂರ್ಣ ಸಮಗ್ರ ಶರಣಾಗತಿಯಿಂದ ನಿನ್ನ ಕೈ ಬೆರಳು ಶಕ್ತಿ ಸಾಮರ್ಥ್ಯ ಎಲ್ಲ ಮೀರಿ ಹಿಡಿದು ಎಳೆಯುವಾಗ ಇನ್ನೇನು ಕೈ ಬೆರಳು ಮುರಿದು ಹೋಗ್ತವೆ ನನ್ನಂತ ಟೈಮ್ನೊಳಗ ಕೃಷ್ಣ ಎಲ್ಲ ನಿಂದೆ ನೋಡಪ್ಪ ನನ್ನ ಮಾನ ಅಪಮಾನ ಅಂದು ಅವಾಗ ನಾನು ನಿನಗೆ ಅಕ್ಷಯ ಬರಕೊಟ್ಟೆ. ಯಾವಾಗ ನಿನ್ನ ರಕ್ಷಣೆ ನೀ ಮಾಡ್ಕೊಳ್ಳೋ ಟೈಮ್ನೊಳಗ ನಂದೇನು ಕೆಲಸ ಬಂತು? ಹಂಗ ನಿನ್ನ ಸುಖ ನಿನಗ ನೀನೇ ಬಡದಾಡಿ ವಿಷಯ ಸುಖ ಭೋಗಿಸಾಗ ನಿನ್ನೊಳಗಿನ ನಾನು ನನ್ನ ಸುಖ ಆದ್ರೂ ಯಾಕೆ ಪ್ರಕಟಪಡಿಸ್ಲಿ ಅಂತ ಸುಖ ಕೂತ್ಬಿಟ್ಟವು ಬೇಕಾದಷ್ಟು. ಆದರೂ ನೀವು ಹೊರಗಿಂದ ಬಯಸ್ಲಕತ್ತಿದ್ದಿ ಅಂತಂದ್ರೆ ನಮ್ಮಲ್ಲಿ ಇಲ್ಲ ಅಂದಂಗಾಗ್ತದ. ಯಾವಾಗ ಅಲ್ಲಿ ನಮ್ಮ ಮನಿಗೆ ಇದು ಹಳಿ ಮನಿ ಖರೀದಿ ಮಾಡೀವಿ, ನಮ್ಮ ಓನರ್ ರೊಕ್ಕ ಇಲ್ಲ ಅಂತ ಅನ್ಬೇಡ್ರಿ ಸರ್, ಬಾಯಿಲಿಂತ ಯಾವಾಗ್ಲೂ ಅನ್ಬೇಡ್ರಿ ರೊಕ್ಕ ಇಲ್ಲ ಅಂತ ಆ ಶಬ್ದ ಮಾತ್ರ ಅನ್ಬೇಡ್ರಿ. ನೀವು ರೊಕ್ಕ ಇಲ್ಲ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ, ರೊಕ್ಕ ಇಲ್ಲ ಅಂತಂದ್ರೆ ಏನಾಗ್ತದ ಅಂದ್ರೆ, ರೊಕ್ಕ ಇಲ್ಲ ಅಂತಂದ್ರ ನಿಮ್ಮಲ್ಲಿ ಒಂದೇ ರೂಪಾಯಿ ಇದ್ರೂ ಇರ್ಬೋದು, ಅದು ಲಕ್ಷ್ಮಿ ಹೌದಾ ಅಲ್ಲ? ನಾನಿರುವಾಗ ಇವ ಇಲ್ಲ ಅಂತಾನಲ್ಲ ಅಂತೇಳಿ ಲಕ್ಷ್ಮಿಗೆ ಸಿಟ್ಟು ಬರ್ತದ, ಇದ್ದ ₹1 ಹೋಗ್ಬಿಡ್ತದ ನೋಡ್ರಿ ಹೆಂಗದ. ಒಟ್ಟ ಬಾಯಿಲಿಂತ ರೊಕ್ಕಿಲ್ಲ ಅಂತ ಅನ್ಬಾರ್ದು. ಇಲ್ಲ ಅಂತಂದ್ರೆ ನಿಮ್ಮೊಳಗೆ ಏನಾರ ಇದ್ದೇ ಇರ್ತದೆ ಸಂಪತ್ತು, ಆ ಸಂಪತ್ತಿಗೆ ಸಿಟ್ಟು ಬರ್ತದೆ ಅಂತ. ಆ ಸಿರಿ ಸಂಪತ್ತು ಸಿರಿದೇವಿಗೆ ಸಿಟ್ಟು ಬಂದು ಮತ್ತೆ ನಾ ಇದ್ದಾಗ ನೀವು ಇಲ್ಲ ಅಂತಂದ್ರೆ ನನ್ನ ಅವಶ್ಯಕತೆ ಏನದ ಇಲ್ಲ ಅಂತ ಎದ್ದೋಗ್ಬಿಡ್ತಾಳ ಅಂತ. ಎಂದೂ ಇಲ್ಲ ಅನ್ಬಾರ್ದು ಅಂತ. ಹಂಗ ನನಗೆ ಸುಖ ಬೇಕು ಅನ್ನೋ ಶಬ್ದ ಬಾಯಿಲೆ ಬರಬಾರ್ದು, ನನಗೆ ಸುಖ ಆಗ್ಲಿ ಅನ್ನೋ ಶಬ್ದ ನಿಮ್ಮ ಬಾಯಿಲೆ ಅಂತ ಬರಬಾರ್ದು. ಯಾಕಂತಂದ್ರೆ ನೀವೇ ಸುಖ ಸ್ವರೂಪರದಿರಿ. ಸಕ್ರಿ ಬೆಲ್ಲ ನಾ ಸಿಹಿ ಆಗ್ಬೇಕು ಅಂತೇಳಿ ಬಾಯಿ ತೆಗಿಬಾರ್ದು. ನೀನೇ ಸಿಹಿ ಇದ್ದಿ, ಇನ್ನ ಏನು ಸಿಹಿ ಆಗ್ಬೇಕು? ಹೆಂಗ್ರಿ? ನೀನೇ ಸಿಹಿ ಆಗಿದ್ದಾಗ ಸಕ್ರೆಗೆ ಸಿಹಿ ಆಗ್ಬೇಕಂತಂದ್ರ, ಸಕ್ರೆ ನಾ ಸಿಹಿ ಆಗ್ಬೇಕು ಅಂತಂದ್ರ ಹೆಂಗದು? ನೀನೇ ಸುಖ ಸ್ವರೂಪನಾಗಿ ನನಗೆ ಸುಖ ಆಗ್ಬೇಕು ಅಂತ ಬಯಸಿದ್ರೆ ಏನದರ ಅರ್ಥ ಏನು? ಆ ದಿವ್ಯವಾದ ಅಮರವಾದ ಸುಖ ನಿಮ್ಮೊಳಗೆ ಇದೆ ಎಂದು ಈಗಾಗಲೇ ಕೇಳಿದ್ದೀರಿ. ಇದು ಉಪಚಾರ. ಆ ಸುಖವೇ ನೀನು. ಆ ಸುಖ ಬೇರೆ, ನೀನು ಬೇರೆ ಅಲ್ಲ. ಆ ಸುಖ ಬೇರೆ, ನೀನು ಬೇರೆ ಅಲ್ಲ. ಸುಖವೇ ನೀನಾಗಿದ್ದಿರುವೆ ಎಂಬುವ ಈ ಅತಿ ಸೂಕ್ಷ್ಮವಾದ ಒಳ್ಳೆಯ ರಹಸ್ಯವಾದ ವಿಷಯಗಳನ್ನ ಈ ಅನುಭವದಿಂದಲೇ ಇದನ್ನು ಮನಗಾಣಲೇಬೇಕು. ಸುಖ ಅಂದ್ರೆ ಎಲ್ಲದ ಏನದ, ನನಗೆ ಸುಖ ಆಗ್ಬೇಕು ಅನ್ನಂತ ಆಸೆ ಅನುಚಿತವಾದ ಆಸೆ. ನಾನೇ ಸುಖ ಸ್ವರೂಪ ಇದ್ದೀನಿ,
ಮತ್ತೆ ರಾಗ ರಹಿತವಾದಂಥ ಭೋಗ ಜ್ಞಾನಿಯ ಭೋಗ, ಅಜ್ಞಾನಿಯ ಭೋಗ ರಾಗ ಸಹಿತವಾದ ಭೋಗ ಅನ್ನಂತ ವಿಚಾರ ಹೇಳಿ ನಮ್ಮ ಸುಖದ ಬದುಕಿಗೆ ವಿಷಯಗಳೇ ನಮಗ ಆಧಾರ ಅಂತ ತಿಳ್ಕೊಬೇಡ್ರಿ. ವಿಷಯಗಳು ಇಲ್ಲಂದ್ರೂ ಸಹಿತ ನಮ್ಮ ಸುಖ ಸ್ವತಂತ್ರವಾಗಿದೆ ಅನ್ನುವಂಥ ಜ್ಞಾನವನ್ನ ಹೇಳಿ ಮುಂದ ಈ ಮೋಕ್ಷದ ವಿಷಯ ಎಂಬುದು ಏನಿದೆ ಎಂಬುದನ್ನು ಮುಂದೆ ಹೇಳುತ್ತಿದ್ದಾರೆ. ಈಗ ನಿಜ ಸುಖದ ಪರಿಚಯ ಮಾಡಿಕೊಟ್ರಿ. ಈಗ ಮುಂದಿಂದು ವಾಟ್ ಈಸ್ ಮೋಕ್ಷ. ನಿಜ ಸುಖದ ಪರಿಚಯ ಆಯ್ತಾ? ಏನಿನ್ನ ಹೇಳ್ಬೇಕಾ? ದೃಢ ನಿಶ್ಚಯ ಆಯ್ತಾ ಇಲ್ರಿ? ನಿಜ ಸುಖದ ಸ್ವರೂಪ ನಾನೇ ಇದ್ದೀನಿ, ನಾನು ಮತ್ತ ಸುಖ ಪಡ್ಕೋಬೇಕು ಅಂತೇಳಿ ವಿಷಯಗಳ ಬೆನ್ನ ಹಿಂದ ಹತ್ತಿ ಹೋಗಿ ಅದರ ಸಲುವಾಗಿ ರಾಗ ದ್ವೇಷಗಳು ಮಾಡಿ ಕಿರಿಕಿರಿ ಮಾಡ್ಲಾರ್ದಂಗ ನಮ್ಮ ಜೀವನದಲ್ಲಿ ಇಲ್ಲಿ ತನಕ ಏನ್ ಮಾಡೀವಿ ಇನ್ನು ಮುಂದೆ ಹಂಗೆ ಮಾಡ್ಲಾರ್ದಂಗ ಮುಂದಿನ ದಿನಗಳನ್ನ ಕಳೆಯೋಣ ಅಂತೇಳಿ ಏನಾರೇ ಒಂದು ನಿಶ್ಚಯ ಬರ್ಲಕತ್ತದ. ದೃಢ ನಿಶ್ಚಯ ಉಳಿದ ಆಯುಷ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಹೆಂಡತಿ ಮಕ್ಕಳ ಸಂಸಾರ ರೊಕ್ಕ ರೂಪಾಯಿ ಬಂಗಾರ ಏನೇನದ ಇದ್ರೊಳಗ ರಾಗನೂ ಬೇಡ ದ್ವೇಷನೂ ಬೇಡ, ಇದ್ರ ಇರ್ಲಿ ವಾದರ ಹೋಗ್ಲಿ ತಲೆ ಕೆಡಿಸ್ಕೊಳ್ಳಂಗೆ ಅಲ್ಲ, ಆನಂದವಾಗಿರೋದು. ಓಕೆ, ಸಾಕಲ್ರಿ ಮೋಕ್ಷದ ವಿಚಾರ. ಮತ್ತೆ ಮುಂದೆ ನೋಡೋಣ ಒಂದು ಸ್ಟೆಪ್, ನಿಜ ಸುಖದ ವಿಚಾರ. ಅದೇನು ಒಂದು ₹100 ಬುಕ್ ಅದ ಹುಬ್ಳ್ಯಾಗ ಎಲ್ಲಿ ತರಿಸ್ಕೊಡ್ರಿ, ಎಲ್ಲರೂ ಚಂದದ ಬುಕ್ ಇದೆ. ಎಷ್ಟು ಎಷ್ಟದ ಇದು ರೇಟ್? ಇದು ಕೊಡಿಸಿದವರು ಸೆಟ್ಕೊಂಡು ಒರಿಸ್ಸಾದಾಗ ಯಾವ್ದ ಆಶ್ರಮ ಸೇರಿಬಿಟ್ಟಾರ. ₹100 ಅದು. ಹುಬ್ಳ್ಯಾಗ ಸಿದ್ದಾರೂಢ ಮಠಕ್ಕೆ ಹೋಗಿ ಬುಕ್ ತಂದು ರಾಯಚೂರಿಗೆ ಬಂದು ಅವ್ರ ಮಗಳ ಮನೆಯಾಗ ಇಟ್ಟು 6 ತಿಂಗಳಾದ್ಮೇಲೆ ಬುಕ್ ತಂದಿಟ್ಟಿ ನೋಡ್ರಿ. ಇದಿಲ್ಲೇನು ಆಕಿ ಮಗಳು ಫೋನ್ ಮಾಡಿದ್ರಿ ಗೊತ್ತಾಗ್ತದಪ್ಪ, ಇಲ್ಲ ಅಂದ್ರೆ ಹಂಗ ಮಗಳಿಗೆ ಫೋನ್ ಮಾಡಿದ್ರು ಈಗ ಅದೀನಿ ಆಗದೀನಿ ಅಂತೇಳಿ ಅವ್ರು ತಗೊಂಡು 6 ತಿಂಗಳ ಮೇಲೆ ನನಗೆ ಬುಕ್ ಸಿಕ್ಕದ. ನೀವೆಲ್ಲಿ ಇದೀರಿ ಅಂದ್ರೆ ನಾನು ಇಲ್ಲೇ ಹೇಳಿದ್ರಲ್ಲಪ್ಪ ಒರಿಸ್ಸಾದಾಗ ಒಂದು ಆಶ್ರಮ ಅದ ರೀ, ಅಲ್ಲೇದೀನಿ ನಾನು. ಅಲ್ಲೇ ಕದಿ ಅಂತಂದ್ರೆ ಸಾಕಾಗ್ಯದ್ರಿ, ಬ್ಯಾಡ್ ಆಗ್ಯದ ಜೀವನ, ಬೇಕಾಗಿ ನಾವು ಹೋಗ್ಬಿಟ್ಟಿನಿ. ಇನ್ನೂ ಒಂದು ಬುಕ್ ಖರೀದಿ ಮಾಡಿರ್ತೀನಿ ಸಿಕ್ಕದಂತ ಮನ್ಯಾಗ, ನಾನು ಅಲ್ಲಿ ಯಾವಾಗಾರ ಹುಬ್ಳಿಗೆ ಬಂದಾಗ ಕೊಡಿಸ್ತೀನಿ ಅಂತೇಳಿ ಮತ್ತೆ ಒಂದು 8 ತಿಂಗಳಾಯ್ತು ಈಗ ಅವ್ರು ಹೇಳಿ. ಮತ್ತೆ ಯಾವಾಗ ಬರ್ತಾರೋ ಯಾವಾಗ ಸಿಗ್ತಾರೆ. ಒಬ್ಬೊಬ್ಬರು ಲೀಲಾ ಪುರುಷರು ಏನೇನೋ ಲೀಲೆ ಮಾಡ್ತಿರ್ತಾರೆ, ನಮ್ಮ ಕಡೆ ಏನು ಮಾಡೋಕ್ಕಾಗಲ್ಲ. ಏನ್ರಿ? ಮಗಳ ಮನಿ ಅದ, ನಮ್ಗೆಲ್ಲ ಸಂಬಂಧಿಕರೇ ಆಗ್ಬೇಕು. ಮಡಿವಾಳಯ್ಯ ಅಂಚಿನಾಳ ಮಠ ಅಂತೇಳಿ ಅವ್ರು ಇಷ್ಟು ನಿಷ್ಠುರ ಅದಾರ, ಇಷ್ಟು ಕರೆಕ್ಟ್ ಅದಾರ. ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರು. ಈ ಒಂದು KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಥರ್ಮಲ್ ಪವರ್ ಸ್ಟೇಷನ್ ಸರ್ವಿಸ್ನಾಗ 35 ಸಾರಿ ಟ್ರಾನ್ಸ್ಫರ್ ಆಗಿದ್ರಿ ಅವ್ರಿಗೆ. ಅದ್ ಹೆಂಗ ಅಂತ ಎದ್ರ ಬಿದ್ರಂತಂದ್ರ ಯಾವ ಆಫೀಸರ್ಗೂ ಕೇರ್ ಮಾಡ್ತಿದ್ದಿಲ್ಲ ಅಂತ ಸ್ಟ್ರಾಂಗ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರು.
ಹಿಂಗಿದ್ರ ಬಗೆಹರಿಯಲ್ರಿ ಅಂತ ಹೇಳಕ್ಕೆ ಮತ್ತೆ ಬೇರೆ ಬೇರೆ ಕಡೆ ಹಾಕೋದು ಇಡೀ ಆಯುಷ್ಯ ಹಿಂಗೆ ಮಾಡ್ಯಾರ ಅವ್ರು, ಒಂದು ಕಡೆ ಇಲ್ಲ. ರಿಟೈರ್ ಆಗಿ ಮಸ್ತ್ ಆರಾಮ್ ಅದಾರ. ಕರೋನಾದಾಗ ಪೂರ್ತಿ 2 ವರ್ಷ 3 ವರ್ಷ ಜೊತೆಯಾಗೆ ಇದ್ದೇವೆ. ಇಲ್ಲೇ ಅವ್ರ ಮಗಳ ಮನೆಗೆ ಬಂದ್ಬಿಟ್ಟಿದ್ರು, ಇಲ್ಲೇ ಇದ್ರವರು, ನಾವು ಇದ್ದೆವು. ಅವ್ರ ಬೀಗರು ಇಲ್ಲೇ ರಾಯಚೂರವ್ರು ಅದಾರ, ಇಲ್ಲೇ ರಾಯಚೂರಿಗೆ ಕೊಟ್ಟಾರ ಮಗಳಿಗೆ. ಒಬ್ಬೊಬ್ರು ಜೀವನ ಒಂದೊಂದ್ ಥರ.